ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ದಿಸ್ ಇಸ್ ಅಮೃತ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ? ಬೆಳಕು ಚಾಪ್ಟರನ್ನು ಅರ್ಧಕ್ಕೆ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಇನ್ನರ್ಧ ಉಳಿದಿರೋದು ಅಂತ ಕಂಪ್ಲೀಟ್ ಮಾಡಿಬಿಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕಲಿಸಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಾನು ಕ್ವೆಶನ್ಸ್ ಕೂಡ ಕೊಟ್ಟಿದ್ದೆ ನಿಮಗೆ, ರಿವೈಸ್ ಮಾಡಿ ಬಂದು ವಾಪಸ್ ಆನ್ಸರ್ಸ್ ಮಾಡಿ ಅಂತ. ಹೋಪ್ ಯು ಹ್ಯಾವ್ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್. ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಟುಡೇ ಲೆಟ್ಸ್ ಕಂಟಿನ್ಯೂ ದ ಲೈಟ್ ಚಾಪ್ಟರ್. ಇನ್ನು ಉಳಿದಿರುವಂಥ ಕೆಲವೊಂದು ಟರ್ಮ್ಸ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಲೆಟ್ಸ್ ನಾಟ್ ವೇಟ್, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಟುಡೇ ಬೆಳಕಿನ ವಕ್ರೀಭವನದ ಬಗ್ಗೆ ನಾವು ಕಲ್ತ್ಕೊತೀವಿ. ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಬೆಳಕಿನ ವಕ್ರೀಭವನ. ಅದಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ನ ನೋಡ್ಕೊಳ್ಳೋಣ, ಏನಂತ ಕೇಳ್ತಾರೆ ಅಂತ, ಸೊ ದ್ಯಾಟ್ ನಮಗೆ ಏನು ಓದಬೇಕು ಅಂತ ಗೊತ್ತಾಗುತ್ತೆ. ವಕ್ರೀಭವನ ಎಂದರೇನು? ವಕ್ರೀಭವನ ಯಾಕೆ ಸಂಭವಿಸುತ್ತದೆ? ಯಾವ ರೀತಿ ಬೆಳಕಿನ ಕಿರಣ ಬಾಗುತ್ತದೆ? ವಾಟ್ ಈಸ್ ರಿಫ್ರಾಕ್ಷನ್, ವೈ ಇಟ್ ಟೇಕ್ಸ್ ಪ್ಲೇಸ್, ಹೌ ಇಟ್ ಬೆಂಡ್ಸ್ ಅಂತ ತಿಳ್ಕೊಳ್ಳೋಣ. ಬೆಳಕಿನ ವಕ್ರೀಭವನ ಎಂದರೇನಂತ ಕೇಳ್ತಾರೆ. ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೇಳ್ತಾರೆ. ಆಪ್ಷನ್ಸ್ ಏನು ಕೇಳ್ತಾರೆ? ದ ಬೆಂಡಿಂಗ್ ಆಫ್ ಲೈಟ್, ಬೆಳಕಿನ ಬಾಗುವಿಕೆ. ದ ಬೌನ್ಸಿಂಗ್ ಆಫ್ ಲೈಟ್, ಬೆಳಕಿನ ಪುಟಿತ. ಬೆಳಕು ಬೆಂಡಾದರೆ ಅಥವಾ ಬೆಳಕು ಪುಟಿದ್ರೆ ಯಾವುದು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಬೆಳಕಿನ ವೇಗ? 3 meters per second, 30 meters per second, ಅಥವಾ 300 meters per second, 3 × 10⁸ meters per second ಅಂತ ಕ್ವಶನ್ ಕೇಳಿದ್ದಾರೆ. ಈ ಮಾಧ್ಯಮಗಳನ್ನು ಪ್ರವೇಶಿಸಿದಾಗ ಬೆಳಕು ಹೇಗೆ ವರ್ತಿಸುತ್ತದೆ? ಬೆಳಕು ಏನು ಮಾಡುತ್ತೆ? ಈ ಮಾಧ್ಯಮಗಳನ್ನು ಪ್ರವೇಶಿಸಿದಾಗ ಅಂದ್ರೇನು? ಕೆಲವೊಂದು ಮಾಧ್ಯಮಗಳನ್ನು ಕೊಡ್ತಾರೆ ಅವ್ರು ನಿಮಗೆ. ಇದೇ ಮಾಧ್ಯಮಗಳಲ್ಲಿ ಬೆಳಕು ಪಾಸ್ ಆದಾಗ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಆಪ್ಷನ್ಸ್ ಈ ರೀತಿ ಕೊಡ್ಬೋದು. ಅದರ ಮಾರ್ಗವನ್ನು ಸರಳ ರೇಖೆಯಂತೆಯೇ ಮುಂದುವರಿಸುತ್ತದೆ, ಅಥವಾ ಲಂಬದ ಕಡೆ ಬಾಗುತ್ತದೆ, ಅಥವಾ ಲಂಬದಿಂದ ದೂರಕ್ಕೆ ಬಾಗುತ್ತದೆ, ಅಥವಾ ಪ್ರತಿಬಿಂಬಿಸುತ್ತದೆ. ಸೊ ಇಲ್ಲಿ ನಾವು ಏನಂತ ತಿಳ್ಕೊಬೇಕು? ಮಾಧ್ಯಮಗಳಂದ್ರೆ ಅಂತ ಗೊತ್ತಾಗಬೇಕು ನಮಗೆ ಫಸ್ಟು. ಆಮೇಲೆ ಲಂಬದ ಕಡೆ ಬಾಗುವುದಂದ್ರೇನು, ಲಂಬದಿಂದ ದೂರಕ್ಕೆ ಬಾಗುವುದಂದ್ರೇನು, ಯಾವ ಫಿನಾಮಿನನಿಂದ, ಯಾವೊಂದು ಆ್ಯಕ್ಟಿವಿಟಿಯಿಂದ ಈ ರೀತಿ ಲಂಬದ ಕಡೆ ಬಾಗುವುದು ಮತ್ತು ಲಂಬದಿಂದ ದೂರ ಬಾಗುವುದು ಆಗ್ತದೆ ಅಂತನೂ ನಾವು ತಿಳ್ಕೊಬೇಕು. ಹೌ ಡಸ್ ಲೈಟ್ ಬಿಹೇವ್ ಆಸ್ ಇಟ್ ಎಂಟರ್ಸ್ ದೀಸ್ ಮೀಡಿಯಮ್? ಕಂಟಿನ್ಯೂ ಇಟ್ಸ್ ಪಾತ್ ಆಸ್ ಸ್ಟ್ರೇಟ್ ಲೈನ್, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ರಿಫ್ಲೆಕ್ಟ್ಸ್. ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆನಾ? ವಿಲ್ಬೂರ್ ಸ್ನೆಲ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಅವ್ರ ಪ್ರಕಾರ ಗಾಳಿಯಿಂದ ಗಾಜಿಗೆ ಹಾದು ಹೋಗುವ ಬೆಳಕು, ಆವಾಗಲೇ ಹೇಳಿದ್ನಲ್ಲ ಮಾಧ್ಯಮ ಅಂತ. ನೋಡಿ ಇಲ್ಲಿ ಎರಡಿದೆ ಮಾಧ್ಯಮಗಳು, ಒಂದು ಗಾಳಿ ಒಂದು ಗಾಜು, ಇವುಗಳು ಮಾಧ್ಯಮಗಳು. ಓಕೆನಾ? ವಿಲ್ಬೂರ್ ಸ್ನೆಲ್ ಪ್ರಕಾರ ಗಾಳಿಯಿಂದ ಗಾಜಿಗೆ ಹಾದು ಹೋಗುವ ಬೆಳಕು ಅದರ ಮೂಲ ವೇಗವನ್ನು ಕಾಪಾಡಿಕೊಳ್ತದ ಅದು ಅಂತ ಕೇಳ್ತಾರೆ. ಗಾಜಿನಲ್ಲಿರುವಾಗ ವೇಗವನ್ನು ಹೆಚ್ಚಿಸ್ಕೊಳ್ತದ ಅಂತ ಕೇಳ್ತಾರೆ. ಅದರ ವೇಗವನ್ನು ಹೆಚ್ಚಿಸ್ಕೊಳ್ತದ ಅಂತ ಕೇಳ್ತಾರೆ. ಅದರ ವೇಗವನ್ನು ಕಡಿಮೆ ಮಾಡ್ಕೊಳ್ತದ ಅಂತ ಕೇಳ್ತಾರೆ. ಓಕೆನಾ? According to Wilbur Snell, light passing from the air to glass will cause the light to maintain its original speed, accelerate while it is in the glass, or increase its speed or reduce its speed ಅಂತ ಕೇಳ್ತಾರೆ. ಬನ್ನಿ ನೋಡೋಣ ಹಾಗಾದರೆ ಬೆಳಕಿನ ವಕ್ರೀಭವನದ ಡೆಫಿನೇಷನ್ ಏನಿದೆ ಅಂತ. ಬೆಳಕಿನ ವಕ್ರೀಭವನ ವಿಭಿನ್ನ ವಕ್ರೀಕಾರಕ ಸೂಚ್ಯಂಕದೊಂದಿಗೆ ಎರಡು ಮಾಧ್ಯಮಗಳ ಬೇರ್ಪಡಿಸುವ ಮೇಲ್ಮೈಯಲ್ಲಿ ಬೆಳಕು ಓರೆಯಾಗಿ ಬಿದ್ದಾಗ ಸಂಭವಿಸುವ ಆಪ್ಟಿಕಲ್ ವಿದ್ಯಮಾನವಾಗಿದೆ. ಏನಿದು? ವಕ್ರೀಭವನ ಒಂದು ಆಪ್ಟಿಕಲ್ ವಿದ್ಯಮಾನ. ಇದು ಸಂಭವಿಸಿದಾಗ ಬೆಳಕು ಅದರ ದಿಕ್ಕು ಮತ್ತು ವೇಗವನ್ನು ಬದಲಾಯಿಸ್ಕೊಳ್ತದೆ ಅಂತ ಹೇಳ್ತಾರೆ. ರಿಫ್ರಾಕ್ಷನ್ ಡೆಫಿನೇಷನ್ ಏನಂತ ನೋಡೋಣ ಇಂಗ್ಲೀಷಲ್ಲಿ. ಚೇಂಜ್ ಇನ್ ಡೈರೆಕ್ಷನ್ ಆಫ್ ಲೈಟ್ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಆಬ್ಲಿಕಲಿ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಅದು ಲೈಟ್ ಟ್ರಾವೆಲ್ ಆಗುವಾಗ, ಆಬ್ಲಿಕ್ಲಿ ಟ್ರಾವೆಲ್ ಆಗುವಾಗ ಏನು ಮಾಡುತ್ತೆ? ತನ್ನ ಡೈರೆಕ್ಷನ್ ಮತ್ತು ಸ್ಪೀಡ್ ಅನ್ನೋದು ಕಡಿಮೆ ಮಾಡ್ಕೊಳ್ತದೆ ಅಥವಾ ಹೆಚ್ಚು ಮಾಡ್ಕೊಳ್ತೇವೆ, ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಈ ಡೆಫಿನೇಷನಲ್ಲಿ ನಮ್ಗೆ ಗೊತ್ತಿರದೇ ಇರುವಂಥ ಒಂದು ಸ್ಟ್ರೇಂಜ್ ವರ್ಡ್ ಏನಂತಂದರೆ ವಕ್ರೀಕಾರಕ ಸೂಚ್ಯಂಕ. ಸೊ ಇದು ಗೊತ್ತಿಲ್ಲ ನಮಗೆ. ವಕ್ರೀಕಾರಕ ಸೂಚ್ಯಂಕ ಅಂದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ನಾವು? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆನಾ? ನೋಡಿ, ಇದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ರಿಫ್ರಾಕ್ಷನ್. ಓಕೆನಾ? ಸೊ ಲಾಸ್ಟ್ ಕ್ಲಾಸಲ್ಲಿ ಇದೇ ಥರದ್ದು ನಾವು ಏನು ನೋಡಿದ್ವಿ? ರಿಫ್ಲೆಕ್ಷನ್ ನೋಡಿದ್ವಿ. ಇನ್ಸಿಡೆಂಟ್ ರೇ, ಪತನ, ಕಿರಣ ಬೀಳುತ್ತೆ, ಏನಾಗುತ್ತೆ? ಅದು ಪ್ರತಿಫಲನ ಆಗುತ್ತೆ ಅಂತ ಹೇಳಿದ್ದೆ. ಸೇಮ್ ಪಿಕ್ಟೋರಿಯಲ್ ಪ್ರೆಸೆಂಟೇಷನ್. ಬಟ್ ಇಲ್ಲೇನಾಗುತ್ತೆ? ಅಲ್ಲಿ ಆವಾಗ ಇಲ್ಲಿ ಮಿರರ್ ಇತ್ತು, ಹೌದಾ? ಇಲ್ಲಿ ಮಿರರ್ ಇತ್ತು. ಇವಾಗ ಇಲ್ಲಿ ಮಿರರ್ ಇರಲ್ಲ, ಮೀಡಿಯಮ್ಸ್ ಇರುತ್ತೆ. ಮೀಡಿಯಮ್ ಅಂತ ಅಂದ್ರೇನು? ಇಲ್ಲಿ ನೀರು ಅಂತ ಇಟ್ಕೊಳ್ಳೋಣ ಅಥವಾ ಗ್ಲಾಸ್ ಅಂತ ಇಟ್ಕೊಳ್ಳೋಣ. ಇದು ಮೇಲೆ ಇರೋದು ಗಾಳಿ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಏರ್, ದಿಸ್ ಈಸ್
ಗ್ಲಾಸ್ ಜಾಗದಲ್ಲಿ ಬೇರೆ ಏನೇ ಇರ್ಬೋದು, ಅಥವಾ ನೀರಿರ್ಬೋದು, ಅಥವಾ ಒಂದು ಗಾಜಿರ್ಬೋದು, ಬೇರೆ ಏನೋ ಇರ್ಬೋದು. ಬಟ್ ದೇರ್ ಶುಡ್ ಬಿ 2 ಮೀಡಿಯಮ್ಸ್ ಫಾರ್ ರಿಫ್ರಾಕ್ಷನ್. ನೋಡಿ ಏನಾಗುತ್ತೆ, ಇಲ್ಲಿ ಪಿಕ್ಚರಲ್ಲಿ ಕಾಣಿಸಿರುವಂತೆ ಇನ್ಸಿಡೆಂಟ್ ರೇ, ಇದು ಏನು ಪತನ ಕಿರಣ. ನಿಮ್ಗೆ ಗೊತ್ತಿದೆಯಲ್ಲ, ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ ಪತನ ಕಿರಣ. ಇದೇನು ರಿಫ್ರಾಕ್ಟೆಡ್ ರೇ, ಅಂದರೆ ಇದು ವಕ್ರೀಭವಿತ ಅಂತ ಹೇಳ್ತೀವಿ ಇದಕ್ಕೆ. ಅವಾಗ ಏನು ಹೇಳ್ತಿದ್ವಿ ನಾವು, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಅಂತ ಹೇಳ್ತಿದ್ವಿ ರಿಫ್ಲೆಕ್ಷನ್ನಲ್ಲಿ. ಇವಾಗೇನು ಹೇಳ್ತೀವಿ ರಿಫ್ರಾಕ್ಷನ್ನಲ್ಲಿ, ಪತನ ಕಿರಣ ಮತ್ತು ವಕ್ರೀಭವಿತ ಕಿರಣ, ಅಂದರೆ ವಕ್ರವಾಗಿರುವಂಥ, ನಿಮಗೆ ಗೊತ್ತಲ್ಲ ವಕ್ರ ಅಂದ್ರೆ ಏನು, ಬೆಂಡ್ ಆಗೋದು ಅಂತ ಅರ್ಥ. ಅದನ್ನೇ ನಾವು ಇಲ್ಲಿ ವಕ್ರೀಭವಿತ ಕಿರಣ ಅಂತ ಕರಿತೀವಿ. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಸೇಮ್, ಪತನ ಕೋನ, ಇದು ವಕ್ರೀಭವಿತ ಕೋನ. ಸರಿನಾ? ಸೊ ಇದು ಕನ್ನಡದಲ್ಲಿ. ನಾರ್ಮಲ್ಗೆ ನಾವೇನಂತ ಹೇಳ್ತೀವಿ, ಲಂಬರೇಖೆ, ಇದು ಗಾಳಿ, ಇದು ಗಾಜು. ಇಷ್ಟೇ, ಅರ್ಥ ಆಯ್ತಲ್ಲ? ಓಕೆ, ಏನಾಗುತ್ತೆ ಇಲ್ಲಿ ಇನ್ಸಿಡೆಂಟ್ ರೇ ನಿಮಗೆ ಕಾಣಿಸ್ತಿದೆ, ಇದು ಇನ್ಸಿಡೆಂಟ್ ರೇ ಬಂದು ಬೇರೆ ಮೀಡಿಯಮ್, ಇದು ನೋಡಿ ಸರ್ಫೇಸ್, ಇದು ಗಾಳಿ ಮತ್ತು ಗಾಜಿನ ಇದು ಮೇಲ್ಮೈ ಅಂತ ಕರಿತೀವಿ ನಾವು ಇದನ್ನು. ಈ ಮೇಲ್ಮೈ ಮೇಲೆ ಈ ಪತನ ಕಿರಣ ಬಂದು ಬಿದ್ದಾಗ ಏನಾಗುತ್ತೆ, ಈ ಪತನ ಕಿರಣ ನೆಕ್ಸ್ಟ್ ಗಾಜಿಗೆ ಟ್ರಾವೆಲ್ ಆಗುವಾಗ ಏನಾಗುವಾಗ ಟ್ರಾನ್ಸ್ಮಿಟ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುವಾಗ ಇದು ಲೈಟಾಗಿ ಬೆಂಡ್ ಆಗುತ್ತೆ. ಇದು ಸೀದಾ ಈ ರೀತಿ ಹೋಗಲ್ಲ. ಆ್ಯಕ್ಚುಲಿ ಏನಿರಬೇಕಿತ್ತು ನಮ್ಮ ಪ್ರಕಾರ, ಒಂದು ನಾವು ಕೋಲ್ ಎಸ್ದಾಗ ಇದೇ ಆ್ಯಂಗಲಲ್ಲಿ ಒಂದು ಕೋಲ್ ನಾವು ಎಸ್ದಾಗ ಏನಾಗುತ್ತೆ, ಕೋಲು ಹಿಂಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಇದು ಇಮ್ಯಾಜಿನೇಷನ್, ಹಿಂಗೆ ಹೋಗಬೇಕಿತ್ತು ಆ್ಯಕ್ಚುಲಿ. ಬಟ್ ಏನಾಗುತ್ತೆ, ಅದು ಬೇರೆ ಮಾಧ್ಯಮಕ್ಕೆ, ಅದು ಏರಿಂದ ಮತ್ತು ಗ್ಲಾಸಿಗೆ ಬೇರೆ ಮಾಧ್ಯಮಕ್ಕೆ ಟ್ರಾವೆಲ್ ಆಗ್ತಿರೋದ್ರಿಂದ ಏನಾಗುತ್ತದು ಕೊಂಚ ಬಾಗುತ್ತೆ. ಸೊ ಬಾಗಿ, ಇವಾಗ ಎಲ್ಲೋ ಲೈನ್ ಕಾಣಿಸ್ತಿದೆಯಲ್ಲ, ಈ ರೀತಿ ಬಾಗುತ್ತೆ. ಬಾಗಿ ಈ ಲಂಬರೇಖೆಯೊಂದಿಗೆ ಇಲ್ಲಿ ಒಂದು ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿರುವಂತೆ ರಿಫ್ಲೆಕ್ಷನಲ್ಲಿ ಹೇಳಿದ್ದೀನಿ, ಇಲ್ಲಿ ಒಂದು ಇನ್ಸಿಡೆಂಟ್ ಆ್ಯಂಗಲ್ ಆಲ್ರೆಡಿ ಫಾರ್ಮ್ ಆಗಿರುತ್ತೆ. ಇದು ಸ್ಲೈಟಾಗಿ ಬಾಗುತ್ತೆ. ಈ ಬಾಗುವಿಕೆಯನ್ನು ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ಈ ರಿಫ್ರಾಕ್ಷನ್ ಯಾಕಾಗುತ್ತೆ, ಇದು ಐ ಅಂತ ಡಿನೋಟ್ ಮಾಡ್ತೀವಿ, ಇದನ್ನ ಆರ್ ಅಂತ ಡಿನೋಟ್ ಮಾಡ್ತೀವಿ. ಈ ರಿಫ್ರಾಕ್ಷನ್ ಯಾಕಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣಂತೆ. ಇಲ್ಲಿ ಲೈಟ್ ಚಾಪ್ಟ್ರಲ್ಲಿ, ಲೈಟ್ ಕಾನ್ಸೆಪ್ಟಲ್ಲಿ ಏನು ಬರುತ್ತೆ, ಆಪ್ಟಿಕಲ್ ಡೆನ್ಸಿಟಿ ಅಂತ ಬರುತ್ತೆ. ಓಕೆನಾ? ಡೆನ್ಸಿಟಿ ಅಂದರೆ ಗೊತ್ತಿರಬೇಕು ನಿಮಗೆ, ಸಾಂದ್ರತೆ ಅಂದ್ರೇನು. ಈಗ ಒಂದು ಏರ್ಗೆ, ಒಂದು ಗಾಳಿಗೆ ಇರುವಂಥ ಒಂದು ಸಾಂದ್ರತೆ ಬೇರೆ, ಡೆನ್ಸಿಟಿ ಬೇರೆ, ಹೌದಾ? ಈ ಪೆನ್ಗೆ ಅಥವಾ ಒಂದು ಕಲ್ಲಿಗೆ, ಒಂದು ಯಾವುದೋ ರಟ್ ಬೋರ್ಡ್ಗೆ ಇರುವಂಥ ಸಾಂದ್ರತೆಯೇ ಬೇರೆ, ಹೌದಾ? ಹೆವಿನೆಸ್ ಅಂತ ನಾವು ನಾರ್ಮಲಿ ಸಾಂದ್ರತೆ ಅಂದ್ರೇನು, ಲೈಟ್ ಆಗಿದೆಯಾ ಅಥವಾ ಅದು ಹೆವಿ ಆಗಿದೆಯಾ, ಅದರೊಳಗಿರುವಂಥ ಪಾರ್ಟಿಕಲ್ಸ್ ಎಷ್ಟು ಒತ್ತಿ ಕೂತಿದ್ದಾವೆ ಅನ್ನೋದ್ರ ಮೇಲೆ ಸಾಂದ್ರತೆನ ನಾವು ಮ್ಯಾನ್ಯುವಲಿ ಹೇಳ್ತೀವಿ. ಬಟ್ ಇಲ್ಲಿ ವೆನ್ ಇಟ್ ಕಮ್ಸ್ ಟು ಲೈಟ್ ಚಾಪ್ಟರ್, ನಾವು ಸಾಂದ್ರತೆಯನ್ನು ಆಪ್ಟಿಕಲ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಸಾಂದ್ರ ಮತ್ತು ವಿರಳ ಮಾಧ್ಯಮ ಅಂದ್ರೇನು, ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಹೇಳಿದ್ನಲ್ಲ, ಸಾಂದ್ರ ಮತ್ತು ವಿರಳ ಮಾಧ್ಯಮ. ಸಾಂದ್ರ ಅಂದರೆ ಹೆವಿನೆಸ್ ಅಂತ ಹೇಳ್ತೀವಿ ನಾವು, ಸರಿನಾ? ಸೊ ಇವಾಗ ವೆನ್ ಇಟ್ ಕಂಪೇರ್ ಟು ಏರ್, ವಾಟರ್ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಸೊ ಕಂಪ್ಯಾರಿಟಿವ್ಲಿ ಏರ್ಗೂ ಸಾಂದ್ರತೆ ಇದೆ, ಬಟ್ ನೀರಿಗೂ ಸಾಂದ್ರತೆ ಇದೆ. ಬಟ್ ಏರ್ದು ಏನಾಗಿದೆ, ಕಡಿಮೆ ಇದೆ, ಗಾಜಿಂದು ನೀರಿಂದು ಜಾಸ್ತಿ ಇದೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಕಂಪೇರ್ ಮಾಡುವಾಗ ಅದನ್ನು ಸಾಂದ್ರ ಮಾಧ್ಯಮ ಮತ್ತು ಇದನ್ನು ವಿರಳ ಮಾಧ್ಯಮ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸರಿನಾ? ಸೊ ಏರ್ ಮತ್ತು ಗ್ಲಾಸ್ನ ಕನ್ಸಿಡರ್ ಮಾಡಿದಾಗ ಏರ್ನ ಸಾಂದ್ರತೆ ಕಡಿಮೆ ಇರುತ್ತೆ, ಗ್ಲಾಸ್ನ ಸಾಂದ್ರತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಏರ್ಗೆ ನಾವೇನಂತ ಕರಿತೀವಿ, ವಿರಳ ಮಾಧ್ಯಮ ಅಂತ ಕರಿತೀವಿ. ಗ್ಲಾಸ್ಗೆ ನಾವೇನಂತ ಕರಿತೀವಿ, ಸಾಂದ್ರ ಮಾಧ್ಯಮ ಅಂತ ಕರಿತೀವಿ, ಸರಿನಾ? ಅರ್ಥ ಆಗ್ತಿದೆಯಾ ಇದು ನಿಮಗೆ? ಸೊ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಇರುತ್ತೆ, ಗ್ಲಾಸ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಆ ರೀತಿ ಕರಿತೀವಿ. ಆದ್ದರಿಂದ ಏರ್ ಏನಿದೆ, ಕಡಿಮೆ ಡೆನ್ಸಿಟಿ ಇರುವಂಥದ್ದು ವಿರಳ ಮಾಧ್ಯಮ. ಸೊ ವಿರಳ ಮಾಧ್ಯಮದಿಂದ ಪಾಸ್ ಆಗುವಂಥ ಇದು ಏನಿದು, ಬೆಳಕಿನ ಕಿರಣ, ಇನ್ಸಿಡೆಂಟ್ ರೇ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ, ಗಾಜೇನು ಸಾಂದ್ರ ಮಾಧ್ಯಮ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪಾಸ್ ಆಗುವಂಥ ಒಂದು ಬೆಳಕಿನ ಕಿರಣ ಅದು ಲಂಬದ ಕಡೆ ಅದು ಬಾಗುತ್ತದೆ. ಏನು ಮಾಡುತ್ತದು, ಲಂಬದ ಹತ್ರ ಅದು ಬಾಗುತ್ತದೆ. ಆದರೆ ಲಂಬದ ಹತ್ರ ಬಾಗುತ್ತಾ ಅಥವಾ ದೂರ ಬಾಗುತ್ತಾ ಅಂತ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ ನಾವು. ಬಟ್ ಬಾಗೋದಂತೂ ಖಚಿತ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರುವಾಗ ಪಕ್ಕ ಒಂದು ಬೆಳಕಿನ ಕಿರಣ ಬಾಗುತ್ತೆ. ಆದರೆ ಅದು ಲಂಬದ ಕಡೆಗೆ ಬಾಗುತ್ತಾ ಅಥವಾ ಲಂಬದಿಂದ ದೂರಕ್ಕೆ. ಲಂಬ ಅಂದರೆ ಇದು ನಾರ್ಮಲ್ ಏನಿದೆಯಲ್ಲ, ಈ ನಾರ್ಮಲ್ ಕಡೆಗೆ ರಿಫ್ರಾಕ್ಟೆಡ್ ರೇ ಏನಾಗುತ್ತೆ, ಬಾಗುತ್ತಾ ಅಥವಾ
ಅದರಿಂದ ದೂರ ಬಾಗುತ್ತಾ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣಂತೆ. ಬಟ್ ನೀವು ನೆನ್ಪಿಟ್ಕೋಬೇಕಾದದ್ದು ಏನಂದರೆ, ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಅಥವಾ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ, ಯಾವುದೇ ಎರಡು ಮಾಧ್ಯಮದ ನಡುವೆ ಬೆಳಕು ಟ್ರಾವೆಲ್ ಮಾಡುವಾಗ, ಚಲಿಸುವಾಗ ಬೆಳಕು ಬಾಗುತ್ತೆ. ದಟ್ ಈಸ್ ರಿಫ್ರ್ಯಾಕ್ಷನ್, ನಥಿಂಗ್ ಬಟ್ ವಕ್ರೀಭವನ. ಅರ್ಥ ಆಯ್ತು ಅನ್ಕೋತೀನಿ ಈ ಕಾನ್ಸೆಪ್ಟ್. ಸೊ ಇಲ್ಲಿ ನಾವು ವಕ್ರೀಭವನ ಸೂಚ್ಯಂಕ ಅಂತ ಏನಂದರೆ ನಾನು ಕೇಳಿದೆ ನಿಮಗೆ, ಬೆಳಕಿನ ವಕ್ರೀಭವನ ಡೆಫಿನೇಷನಲ್ಲಿ ನಾನು ಅಂದೆ ವಕ್ರೀಕಾರಕ ಸೂಚ್ಯಂಕ ಅದೊಂದು ಹೊಸ ಪದ ನಮಗೆ ಅಂತ. ಓಕೆನಾ? ಸೊ ವಕ್ರೀಭವನ ಸೂಚ್ಯಂಕ ಅಂದರೆ ಏನು? ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಈ ಗ್ಲಾಸಿಗಿರುವಂಥ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಬೆಳಕನ್ನು ಗಾಜು ಎಷ್ಟು ಬಾಗಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೀರು ಬೆಳಕನ್ನು ಎಷ್ಟು ಬಾಗಿಸುತ್ತೆ ಅಂತ ಗೊತ್ತಾಗಬೇಕು. ಅದೇ ರೀತಿ ಬೇರೆ ಯಾವುದೇ ಒಂದು ಅಥವಾ ಈಗ ನಾವು ಡೈಮಂಡ್ ಅಂತ ತೊಗೋಬೋದು, ಅಥವಾ ಇಲ್ಲಿ ಹಾಲಿದೆ ಅಂತ ಇಟ್ಕೊಳ್ಳಿ, ನೀರಿನ ಬದಲಿ ಹಾಲಿದೆ, ಅಥವಾ ನೀರಿದೆ, ಗಾಜಿದೆ, ಅದ್ರ ಬದಲು ಡೈಮಂಡ್ ಇದೆ. ಡೈಮಂಡ್ ಕೂಡ ಏರ್ಗಿಂತ ಬೇರೆ ಮೀಡಿಯಮ್, ಅದು ಬೇರೆ ಮಾಧ್ಯಮ. ಸೊ ಡೈಮಂಡಲ್ಲಿ, ವಜ್ರದಲ್ಲಿ ಬೆಳಕು ಪಾಸ್ ಆದಾಗ ಅದು ಕೂಡ ಬಾಗಿಸುತ್ತೆ, ಬೆಳಕಿನ ಕಿರಣನ ಬಾಗಿಸುತ್ತೆ. ಸೊ ಅದು ಎಷ್ಟು ಬಾಗಿಸುತ್ತೆ? ಸೊ ಎಷ್ಟು ಬಾಗಿಸುತ್ತೆ ಅನ್ನೋದು ಒಂದು ಮಾಧ್ಯಮ ಕಿರಣವನ್ನು ಎಷ್ಟು ಬಾಗಿಸುತ್ತೆ ಅದನ್ನು ವಕ್ರೀಭವನ ಸೂಚ್ಯಂಕ ಎನ್ ಅಂತ ನಾವು ಡಿನೋಟ್ ಮಾಡ್ತೀವಿ. ಏನಂತ ಡಿನೋಟ್ ಮಾಡ್ತೀವಿ? ಎನ್ ಅಂತ. ಸೊ ಯಾವುದೇ ಒಂದು ಮಾಧ್ಯಮ, ಬೆಳಕು ಗಾಳಿ ಆಗಿರಲಿ, ಗಾಜು ಆಗಿರಲಿ, ನೀರಾಗಿರಲಿ, ಒಂದು ವಜ್ರ ಆಗಿರಲಿ, ಅದು ಬೆಳಕನ್ನು ಎಷ್ಟು ಬಾಗಿಸುತ್ತೆ, ಯಾವ ರೀತಿ ಬಾಗಿಸುತ್ತೆ ಅನ್ನೋದು ಅದರದ್ದು ವಕ್ರೀಭವನದ ಸೂಚ್ಯಂಕ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಾವು ಅದನ್ನು ನೇಮ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಎನ್ ಅಂತ ನಾವು ಡಿನೋಟ್ ಮಾಡ್ತೀವಿ. ಓಕೆನಾ? ದಟ್ ಈಸ್ ನಥಿಂಗ್ ಬಟ್ ವಕ್ರೀಭವನ ಸೂಚ್ಯಂಕ, ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಸ್ನೆಲ್ ಏನು ಹೇಳ್ತಾರೆ? ಸ್ನೆಲ್ ಅಂತ ಸೈಂಟಿಸ್ಟ್ ಲೈಟ್ ಬಗ್ಗೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಅವರು ಒಂದು ಡೆಫಿನೇಷನ್ ಕೊಡ್ತಾರೆ, ಒಂದು ಫಾರ್ಮುಲಾ ಕೊಡ್ತಾರೆ. ದಟ್ ಈಸ್ N1 sin θ1 = N2 sin θ2. ನಾನು ನಿಮಗೆ ರಿಫ್ಲೆಕ್ಷನ್ನಲ್ಲಿ ಕೂಡ ಹೇಳಿದೆ. ಏನಂತ ಹೇಳಿದೆ? ಅದು ರಿಫ್ಲೆಕ್ಟ್ ಆದಾಗ ಇಲ್ಲೊಂದು ನಾರ್ಮಲ್ ಇರುತ್ತೆ ಅಂದ್ಕೊಳ್ಳಿ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತ ಹೇಳಿದ್ನಾ? ನೆನಪಿದೆಯಾ? I = R ಅಂತ. ದಿಸ್ ಇಸ್ ಆಲ್ಸೋ ಅ ಫಾರ್ಮುಲಾ. ಓಕೆನಾ? ದಿಸ್ ಆ್ಯಂಗಲ್, ನಾವು ಇದನ್ನ θ1 θ2 ಅಂತ ಕನ್ಸಿಡರ್ ಮಾಡಿದರೆ θ1 ಈಸ್ ಆಲ್ವೇಸ್ ಈಕ್ವಲ್ ಟು θ2 ಅಂತ ನಾವು ರಿಫ್ಲೆಕ್ಷನಲ್ಲಿ ಕಲ್ತಿದ್ವಿ. ಬಟ್ ಇಲ್ಲಿ ರಿಫ್ರಾಕ್ಷನಲ್ಲಿ ಏನಾಗುತ್ತೆ? ಸೊ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೇನಿದೆಯಲ್ಲ, ಇದು ಐನ θ2 ಅಂತ ತಗೋತಾರೆ, ಇದು ಆರ್ನ ರಿಫ್ರಾಕ್ಟೆಡ್ ರೇ, ಇದನ್ನು θ1 ಅಂತ ತಗೋತಾರೆ ಅಂತ ಇಟ್ಕೊಳ್ಳಿ. ಸೊ ನಾವು ಇದನ್ನು ಹೆಂಗೆ ಡಿನೋಟ್ ಮಾಡ್ತೀವಿ? ದಿಸ್ ಹಿಯರ್ θ2 ಈಸ್ ನಾಟ್ ಈಕ್ವಲ್ ಟು θ1, θ1 ಈಸ್ ನಾಟ್ ಈಕ್ವಲ್ ಟು θ2. ಹೌದಾ? ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಏನಿದೆ? N1 ಅಂದರೆ ಏನಿದು? ವಕ್ರೀಭವನ ಸೂಚ್ಯಂಕ, ಸೈನ್ θ1. ದಿಸ್ ಈಸ್ ರಿಫ್ರಾಕ್ಟಿವ್ ಆ್ಯಂಗಲ್, ದಿಸ್ ಈಸ್ ಇನ್ಸಿಡೆಂಟ್ ಆ್ಯಂಗಲ್. ಇದು 1 2 ಯಾಕಿದೆ? ಇದು ಒಂದು ಮಾಧ್ಯಮ, ಇದು ಇನ್ನೊಂದು ಮಾಧ್ಯಮ, ಅಷ್ಟೇ ಡಿಫ್ರೆನ್ಸ್. N1 ಅಂದರೆ ಒಂದು ಮಾಧ್ಯಮದ ವಕ್ರೀಕಾರಕ ಸೂಚ್ಯಂಕ, N2 ಅಂದರೆ ಇನ್ನೊಂದರದ್ದು ಸೂಚ್ಯಂಕ. ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್, ಇನ್ನೊಂದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಎರಡು ಮಾಧ್ಯಮ ಇರೋದ್ರಿಂದ N1 N2 ಅಂತ ತಗೋತೀವಿ. ಸೊ ಸ್ನೆಲ್ಸ್ ಲಾ ಏನು ಹೇಳುತ್ತೆ? N1 sin θ1 = N2 sin θ2 ಅಂತ ಹೇಳ್ತಾರೆ. ಸೊ ನಿಮಗೆ ಫ್ಯಾಕ್ಟ್ ಕೇಳೋದ್ರಿಂದ ಟೂ ಮಚ್ ಡೀಪ್ ಎಕ್ಸ್ಪ್ಲನೇಷನ್ ಇದರಲ್ಲಿ ಅವಶ್ಯಕತೆ ಇಲ್ಲ. ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ sin θ1 = sin θ2 ವಿತ್ N1/N2 ಕಾನ್ಸ್ಟೆಂಟ್ ಆಗಿ. ಅರ್ಥ ಆಯ್ತಲ್ಲ? N1 sin θ1 = N2 sin θ2 ಅಂತ ನಾವು ಇದನ್ನು ಸ್ನೆಲ್ಸ್ ಲಾನ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಏನು ತಿಳ್ಕೊಳ್ಳೋಣ? ಲಂಬರೇಖೆ ಮತ್ತು ಬೆಳಕಿನ ಬಾಗುವಿಕೆ. ಆಗಲೇ ಹೇಳಿದೆ. ಓಕೆ? ಸೊ ಬೆಳಕಿನ ರೇ ಈ ರೀತಿ ಬಿದ್ದಾಗ ಇದು ಬಾಗುತ್ತೆ ಅಂತ ಹೇಳಿದೆ. ಆವಾಗಲೇ ಏನು ಹೇಳಿದೆ? ಲಂಬರೇಖೆಯಿಂದ ದೂರಕ್ಕೆ ಬಾಗ್ತದ ಅಥವಾ ಸಮೀಪಕ್ಕೆ ಬಾಗ್ತದ? ಏನು ದೂರ ಮತ್ತು ಸಮೀಪ ಮಾಡುವಂಥ ಒಂದು ಕ್ರಿಯೆ ಅಂತ ತಿಳ್ಕೊಳ್ಳೋಣ. ಲಂಬರೇಖೆ ಮತ್ತು ಬೆಳಕಿನ ಬಾಗುವಿಕೆ, ಇನ್ಸಿಡೆಂಟ್ ರೇ ಬಿದ್ದಾಗ ಹೆಂಗಿದ್ರೂ ಬಾಗುತ್ತದು. ಸೊ ಏರಿಂದ ಗ್ಲಾಸ್ಗೆ, ಏರ್ ಏನು? ವಿರಳ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ. ಹೌದಾ? ಸೊ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬಂದಾಗ ಏನಾಗುತ್ತೆ? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ತಗ್ಗುತ್ತದೆ. ಕಿರಣ ಏನು ಮಾಡುತ್ತೆ? ಲಂಬದ ಕಡೆ ಬಾಗುತ್ತದೆ. ಅಂದರೆ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿಸ್. ಅರ್ಥ ಆಯ್ತಾ? ಇದು ಅವೇ ಹೋಗಲ್ಲ, ಇದು ದೂರ ಹೋಗಲ್ಲ. ಅದರಿಂದ ಏನಾಗುತ್ತೆ? ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್, ಅಂದರೆ ಲಂಬ ರೇಖೆಯ ಕಡೆಗೆ ಬೆಳಕಿನ ಕಿರಣ ವಾಲುತ್ತದೆ. ಏನು? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಲಂಬದ ಕಡೆ ರಿಫ್ರಾಕ್ಟೆಡ್ ರೇ ಏನಾಗುತ್ತೆ? ಬೆಂಡ್ ಆಗುತ್ತೆ. ಅದು ಅವೇ ಹೋಗಲ್ಲ, ಲಂಬದ ಕಡೆ ರಿಫ್ರಾಕ್ಟೆಡ್ ರೇ ಬೆಂಡ್ ಆಗುತ್ತೆ. ಸ್ಪೀಡ್ ಆಫ್ ಲೈಟ್ ಡಿಕ್ರೀಸ್ ಆಗುತ್ತೆ ಮತ್ತು ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್.
ಇವಾಗ ಅಪೋಸಿಟ್ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ನೋಡ್ಕೊಂಡ್ವಾ. ಸೊ ಇವಾಗ ಏನು ಮಾಡೋಣ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ನೋಡ್ಕೊಳ್ಳೋಣ. ಏನಾಗುತ್ತೆ, ಸಾಂದ್ರ ಮಾಧ್ಯಮದಿಂದ ಡೆನ್ಸರ್ ಟು ರೇರರ್ ಮೀಡಿಯಮಿಂದ ನಾವು ಇದು ಮಾಡುವಾಗ ಈ ರಿಫ್ರಾಕ್ಟೆಡ್ ಏನಿದೆ ಪತನ ಕಿರಣ ಬೆಂಡ್ ಆಗುತ್ತಲ್ಲ. ಸೊ ನೋಡಿ ಇಲ್ಲಿ ಆ್ಯಂಗಲ್ ದೊಡ್ಡದಾಗಿದೆ. ಸೊ ದಿಸ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಅರ್ಥ ಆಯ್ತಾ? ಆವಾಗಲೇ ಏನು ತೋರಿಸ್ದೆ, ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ನಾರ್ಮಲ್. ಹಿಯರ್ ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್. ಸೊ ದೆರ್ ಈಸ್ ಅ ಡಿಫ್ರೆನ್ಸ್. ಅದು ಡೆನ್ಸರ್ ಮೀಡಿಯಮಿಂದ ಅಂದರೆ ಗಾಜಿಂದ ಗಾಳಿಗೆ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ, ಗಾಳಿಯಿಂದ ಗಾಜಿಗೆ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ. ಸೊ ದೆರ್ ಆರ್ 2 ಕೇಸಸ್. ಸೊ 2 ಮೀಡಿಯಮ್ಸಿಂದ ಸಾಂದ್ರ ಮಾಧ್ಯಮ ಮತ್ತು ವಿರಳ ಮಾಧ್ಯಮ. ಸಾಂದ್ರದಿಂದ ವಿರಳಕ್ಕೆ ಟ್ರಾನ್ಸ್ಫರ್ ಆಗುವಾಗ ಏನಾಗುತ್ತೆ, ವಿರಳದಿಂದ ಸಾಂದ್ರಕ್ಕೆ ಟ್ರಾನ್ಸ್ಫರ್ ಆಗುವಾಗ ಏನಾಗುತ್ತೆ ಅಂತ ಇದ್ರ ಮೇಲೆ ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಬೆಳಕು ಈ ಮೀಡಿಯಮಿಂದ ಈ ಮೀಡಿಯಮ್ಗೆ ಪಾಸ್ ಆಗ್ತಿದೆ, ಹಾಗಾದರೆ ಲಂಬದ ಕಡೆ ಬಾಳ್ತಿದೆಯಾ ಅಥವಾ ಲಂಬದಿಂದ ದೂರಕ್ಕೆ ಬಾಳ್ತಾ ಇದೆಯಾ ಅಂತ ಫಸ್ಟ್ಗೆ ಕ್ವಶನ್ಸ್ ಕೇಳಿದ್ನಲ್ಲ ನಾನು. ಸೊ ಅದರಲ್ಲಿ ಕ್ವಶನ್ ಇದೆ. ಸೊ ನೆಕ್ಸ್ಟ್ ಬಂದು ಸೊ ಹೋಪ್ ನಿಮಗೆ ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮ ಏನಂತ ಗೊತ್ತಾಗಿದೆ ಅನ್ಕೋತೀನಿ. ರಿಫ್ರಾಕ್ಟೆಡ್ ರೇ ಅಂದರೆ ಏನಂತ ಗೊತ್ತಾಗಿದೆ ಅನ್ಕೋತೀನಿ. ಸ್ನೆಲ್ಸ್ ಲಾ ಅಂದರೆ ಗೊತ್ತಾಗಿದೆ ಅನ್ಕೋತೀನಿ. ಅದಲ್ಲದೆ ವಕ್ರೀಕಾರಕ ಸೂಚ್ಯಂಕ ಅಂದರೆ ಏನಂತ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಫಾರ್ ವಿ ಡಿಸ್ಕಸ್ಡ್ ಅಬೌಟ್ ದೀಸ್ 4 ಟಾಪಿಕ್ಸ್. ಸರಿ, ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಅಬ್ಸಾರ್ಪ್ಷನ್, ಬೆಳಕಿನ ಹೀರುವಿಕೆ. ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಯಾವ ಬಣ್ಣ ಹೀರಿಕೊಳ್ಳುವುದಿಲ್ಲವೋ ಅದು ಬಣ್ಣವಾಗಿ ಗೋಚರವಾಗುತ್ತದೆ. ನೀಲಿ ಬಣ್ಣದ ವಸ್ತು ನೀಲಿ ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಎಂದರ್ಥ. ಅರ್ಥ ಆಯ್ತಲ್ಲ? ಸೊ ಏನು ಮಾಡುತ್ತೆ ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಬಟ್ಟೆ ಪಿಂಕ್ ಕಲರ್ ಇದೆ. ಸೊ ಇದೇನು ಮಾಡುತ್ತೆ, ಪಿಂಕ್ ಒಂದು ಬಣ್ಣವನ್ನು ಬಿಟ್ಟು, ಒಂದು ಗುಲಾಬಿ ಬಣ್ಣವನ್ನು ಒಂದು ಬಿಟ್ಟು ಬೇರೆ ಎಲ್ಲ ಕಲರ್ಸನ್ನು ಅದು ಅಬ್ಸಾರ್ಬ್ ಮಾಡ್ಕೋತಾ ಇದೆ. ಆದ್ದರಿಂದ ಅದು ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣುತ್ತೆ, ಗುಲಾಬಿ ಬಣ್ಣವಾಗಿ ಪಿಂಕ್ ಕಲರ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ಲಾಂಟ್ ಆಗಿರ್ಬೋದು ಅಥವಾ ಯಾವುದೇ ನಿಮ್ಮ ಸರೌಂಡಿಂಗ್ ಇರುವಂಥ ಯಾವುದೇ ಒಂದು ವಸ್ತು ಆಗಿರಲಿ, ಬ್ಲೂ ಕಲರಲ್ಲಿದ್ದರೆ ಅದು ಬ್ಲೂ ಯಾಕೆ ಕಾಣ್ತಿದೆ ಅಂದರೆ ಬ್ಲೂ ಒಂದನ್ನೇ ರಿಫ್ಲೆಕ್ಟ್ ಮಾಡ್ತಿದೆ. ಅದು ಅರ್ಥ ಆಯ್ತಲ್ಲ, ಬ್ಲೂ ಒಂದನ್ನೇ ರಿಫ್ಲೆಕ್ಟ್ ಮಾಡ್ತಿದ್ದು ಉಳಿದೆಲ್ಲ ಬಣ್ಣಗಳನ್ನು ಅದು ಅಬ್ಸಾರ್ಬ್ ಮಾಡ್ತಿರೋದ್ರಿಂದ ಆ ವಸ್ತು ನಮಗೆ ಆ ಕಲರಲ್ಲಿ ಗೋಚರ ಆಗುತ್ತೆ ಅಂತ ಹೇಳ್ತೀವಿ. ಆ ಅಬ್ಸಾರ್ಪ್ಷನ್ ಪ್ರೊಸೆಸ್ನ ನಾವು ಈ ರೀತಿ ಹೇಳ್ತೀವಿ, ಬೆಳಕಿನ ಹೀರುವಿಕೆ ಅಂತ ಹೇಳ್ತೀವಿ. ವೆನ್ ಲೈಟ್ ಫಾಲ್ಸ್ ಆನ್ ಆನ್ ಆಬ್ಜೆಕ್ಟ್, ದ ಆಬ್ಜೆಕ್ಟ್ ಅಬ್ಸಾರ್ಬ್ಸ್ ಆಲ್ ದ ಲೈಟ್ radiations except the color in which it appears to be. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಇದೆ. ಇದೊಂದು ಬ್ಲೂ ಸರ್ಫೇಸ್, ಈ ಬ್ಲೂ ಸರ್ಫೇಸಲ್ಲಿ ಬ್ಲೂ ಲೈಟ್ ಒಂದೇ ರಿಫ್ಲೆಕ್ಟ್ ಆಗ್ತಿದೆ, ಉಳಿದೆಲ್ಲ ಲೈಟ್ಗಳು ಅಬ್ಸಾರ್ಬ್ ಆಗ್ತಾ ಇದೆ. ಇಲ್ಲಿ ನೋಡಿ ರೆಡ್ ಕಲರ್ ಸರ್ಫೇಸ್ ಇದೆ, ಇಲ್ಲಿ ರೆಡ್ ಕಲರ್ ಒಂದೇ ರಿಫ್ಲೆಕ್ಟ್ ಆಗ್ತಾ ಇದೆ, ಉಳಿದೆಲ್ಲ ಕಲರ್ಗಳು ಕೂಡ ಅಬ್ಸಾರ್ಬ್ ಆಗ್ತಾ ಇದೆ. ಇಲ್ಲಿ ನೋಡಿ, ಸೊ ಬ್ಲ್ಯಾಕ್ ಕಲರ್ ನಮಗೆ ಯಾಕೆ ಬ್ಲ್ಯಾಕ್ ಕಾಣುತ್ತೆ, ಏನು ಮಾಡುತ್ತೆ ಅದು, ಬ್ಲ್ಯಾಕ್ ಕಲರ್ ಎಲ್ಲ ಕಲರ್ಸನ್ನು ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಏನು ಮಾಡುತ್ತೆ, ಎಲ್ಲ ಕಲರ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಬ್ಲ್ಯಾಕ್ ಆಗಿ ಕಾಣುತ್ತೆ. ಬ್ಲ್ಯಾಕ್ ಈಸ್ ದ ಓನ್ಲಿ ಕಲರ್ ದ್ಯಾಟ್ ಅಬ್ಸಾರ್ಬ್ಸ್ ಆಲ್ ದ ಕಲರ್ಸ್. ಅರ್ಥ ಆಯ್ತಲ್ಲ? ಬ್ಲ್ಯಾಕ್ ಆಬ್ಜೆಕ್ಟ್ಸ್ ಎಲ್ಲ ಕಾಣ್ತಿರುತ್ತಲ್ಲ ನಮಗೆ ಯೂಶ್ವಲಿ, ಅದಕ್ಕೆ ಹೇಳ್ತಾರೆ ಬ್ಲ್ಯಾಕ್ ಬಟ್ಟೆನ ಯೂಶ್ವಲಿ ಹಾಕೋಬಾರ್ದು ಅಂತ. ಯಾಕೆ ಹೇಳಿದೆ ಅಂದರೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಜಾಸ್ತಿ, ಎಲ್ಲ ರೇಡಿಯೇಷನ್ಸನ್ನು ಅದು ಅಬ್ಸಾರ್ಬ್ ಮಾಡೋದ್ರಿಂದ ಹೀಟ್ ಆಗುತ್ತೆ, ಬಟ್ಟೆ ಹೀಟ್ ಆಗುತ್ತೆ, ಅದು ಆ ಹೀಟ್ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಯೂಶ್ವಲಿ ಸಮ್ಮರ್ ಟೈಮಲ್ಲಿ ನಾವು ಬ್ಲ್ಯಾಕ್ನ ಅವಾಯ್ಡ್ ಮಾಡ್ತೀವಿ, ವೈಟ್ನ ಜಾಸ್ತಿ ಹಾಕ್ತೀವಿ. ವೈಟ್ನ ನಾವು ಯಾಕೆ ಜಾಸ್ತಿ ಹಾಕ್ತೀವಿ ಅಪ್ಪ ಅಂದರೆ, ಯೂಶ್ವಲಿ ನೋಡಿ ನಾವು ಸೌತ್ ಇಂಡಿಯನ್ಸ್ ನಾರ್ತ್ ಇಂಡಿಯನ್ಸ್ಗೆ ಕಂಪೇರ್ ಮಾಡಿದರೆ ಸೌತ್ ಇಂಡಿಯನ್ಸ್ ನಾವು ವೈಟ್ ಹಾಕೋದು ಜಾಸ್ತಿ, ವೈಟ್ ಪಂಚೆ ವೈಟ್ ಶರ್ಟ್ ಹಾಕೋದು ಜಾಸ್ತಿ. ನೀವು ಕೇರಳ ಸೈಡ್ ಹೋದರೆ ವೈಟ್ ಸಾರಿ ಹಾಕೊಳ್ಳೋದು ಜಾಸ್ತಿ ಎಲ್ಲರೂ. ಸೊ ವೈಟ್ ಸಾರಿ ಯಾಕೆ ಹಾಕೋತಾರೆ, ಹೆಚ್ಚು ಬಿಸಿಲಿದ್ದಷ್ಟು, ವಾತಾವರಣದಲ್ಲಿ ಜಾಸ್ತಿ ಬಿಸಿಲಿದ್ದಷ್ಟು, ತಾಪಮಾನ ಜಾಸ್ತಿ ಇದ್ದಷ್ಟು ವೈಟ್ ಹಾಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಆ ವೈಟ್ ಅನ್ನೋದು ಬೇರೆ ಎಲ್ಲ ರೇಡಿಯೇಷನ್ಸ್ನೂ ಅದು ವಾಪಸ್ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅದು ಅಬ್ಸಾರ್ಬ್ ಮಾಡಿ ಹೀಟ್ ಆಗಲ್ಲ, ಸೊ ಕೂಲಾಗಿರುತ್ತದು, ಎಲ್ಲ ರೇಡಿಯೇಷನ್ಸ್ನೂ ರಿಫ್ಲೆಕ್ಟ್ ಮಾಡ್ತದೆ. ಬ್ಲ್ಯಾಕ್ ಹೇಗೆ ಎಲ್ಲ ರೇಡಿಯೇಷನ್ಸ್ನು ಅಬ್ಸಾರ್ಬ್ ಮಾಡುತ್ತೋ, ಹೀರ್ಕೊಳ್ತದೋ, ವೈಟ್ ಹಾಗೆ ಸೇಮ್ ಎಲ್ಲ ರೇಡಿಯೇಷನ್ಸನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಆದ್ದರಿಂದ ವಿ ಚೂಸ್ ವೈಟ್ ಓವರ್ ಬ್ಲ್ಯಾಕ್ ಇನ್ ಸಮ್ಮರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಆಲ್ ಕಾಲ್ಡ್ ಆಸ್ ಅಬ್ಸಾರ್ಪ್ಷನ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ, ಬೆಳಕಿನ ಹೀರುವಿಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದಕ್ಕೆ ಏನು ಕ್ವಶನ್ಸ್ ಕೇಳ್ತಾರೆ, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ದ ವೈಟ್ ಕಲರ್.
ಬಿಳಿ ಬಣ್ಣ ಎಷ್ಟು ಬಣ್ಣಗಳಿಂದಾಗಿದೆ? ಇವಾಗಲೇ ಹೇಳಿದ್ನಲ್ಲ, ಬಿಳಿ ಬಣ್ಣ ಎಷ್ಟು ಬಣ್ಣಗಳಿಂದಾಗಿದೆ. ಬಿಳಿ ಬಣ್ಣ ಯಾವಾಗಲೂ ಎಲ್ಲ ಕಲರನ್ನು ಹೊಂದಿರುತ್ತದು. ಎಲ್ಲ ಕಲರನ್ನು ಹೊಂದಿರೋದ್ರಿಂದ ವೈಟ್ ಆಗಿ ಕಾಣ್ತಿರುತ್ತೆ. ಬಟ್ ನಮಗೆ ಯಾಕೆ ಇವಾಗ ಲೈಟ್, ಸೂರ್ಯನಿಂದ ಬರುವಂಥ ಲೈಟ್ ಏನಿರುತ್ತಲ್ಲ ಅದು ಬಿಳಿ ಕಲರ್ದೇ ಆಗಿರುತ್ತೆ. ಬಟ್ ಯಾಕೆ ನಮಗೆ ಈ ರೀತಿ ಸ್ಕೈ, ನಮಗೆ ಆಕಾಶ ನೀಲಿಯಾಗಿ ಕಾಣೋದು, ಅಥವಾ ಸನ್ಸೆಟ್ಟಲ್ಲಿ ಆರೆಂಜ್ ರೆಡ್ ಕಲರ್ ಆಗಿ ಕಾಣೋದು, ಸನ್ರೈಸಲ್ಲಿ ಮತ್ತೆ ಆರೆಂಜ್ ರೆಡ್ ಕಲರ್ ಥರ ಕಾಣೋದು, ಈ ರೀತಿ ಕಲರ್ಸ್ ಯಾಕೆ ಅಂತ ಹಂಗಾದರೆ? ಸೂರ್ಯನಿಂದ ಬರ್ತಂತಹ ಬೆಳಕೇನಿದೆಯಲ್ಲ ಅದು ಬೆಳಗ್ಗೆನೇ ಇರೋದು. ಅರ್ಥ ಆಯ್ತಲ್ಲ? ಸೊ ನಮಗೆ ಈ ವಾತಾವರಣದಲ್ಲಿ ಕಲರ್ಸ್ ಯಾಕೆ ಕಾಣಿಸೋದು, ಇಷ್ಟು ಕಲರ್ಫುಲ್ಲಾಗಿ ನಮಗೆ ನೇಚರ್ ಯಾಕೆ ಕಾಣೋದು, ನಮ್ಮದು ಸ್ಕೈ ಯಾಕೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದು ಅಂತ ಅಂದರೆ ಈ ಕಾನ್ಸೆಪ್ಟಿಂದ, ಬೆಳಕಿನ ವರ್ಣ ವಿಭಜನೆಯಿಂದ. ಆಕಾಶದಲ್ಲಿ ದಿನದಲ್ಲಿ ನೀಲಿ ಮತ್ತು ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಕೆಂಪು ಬಣ್ಣ ಗೋಚರಿಸುವುದು ಈ ಕಾರಣಕ್ಕೆ. ಸ್ಕೈ ಅಪಿಯರ್ಸ್ ಬ್ಲೂ ಇನ್ ದ ಡೇ ಬಟ್ ಅಪಿಯರ್ಸ್ ರೆಡ್ ಆರೆಂಜ್ ಇನ್ ಸನ್ಸೆಟ್ ಆ್ಯಂಡ್ ಸನ್ರೈಸ್. ಯಾವುದು ಆಪ್ಷನ್ ಕೊಟ್ಟಿದ್ದಾರೆ? ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ ರಿಫ್ಲೆಕ್ಷನ್, ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಯಾವುದೂ ಅಲ್ಲ. ನೋಡಿ, ಇವಾಗ ನಾವು ಬೆಳಕಿನ ವಕ್ರೀಭವನ ಕಲ್ತಿದ್ದೀವಿ, ಬೆಳಕಿನ ಪ್ರತಿಫಲನ ಕಲ್ತಿದ್ದೀವಿ. ಸೊ ನಾವು ಇವೆರಡು ಆಪ್ಷನ್ ನಾವು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಅಂತೂ ನನ್ ಆಫ್ ದಿ ಅಬೋವ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನಮ್ಗೆ ಇನ್ನೂ ಕಾನ್ಸೆಪ್ಟ್ ಗೊತ್ತಿರದೇನೆ ನಾವು ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಹಾಕಿರ್ಬೇಕಂದ್ರೆ ಈ ಥರದ ಕ್ವಶನ್ಸಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಕ್ರೀಭವನ ಅಂದರೆ ಇದಂದರೆ ಏನು ಗೊತ್ತಿರೋಕ್ಕಿಲ್ಲ ನಿಮಗೆ. ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಬಟ್ ನಿಮಗೆ ಪ್ರತಿಫಲನ ಅಂತ ಗೊತ್ತಿದೆಯಾ? ವಕ್ರೀಭವನ ಅಂದರೆ ಅಂತ ಗೊತ್ತಿದೆಯಾ? ಸೊ ಇದು ಗೊತ್ತಿರುವಾಗ ಇದು ಆಬ್ವಿಯಸ್ ಆನ್ಸರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಯಾಕೆ ಕಾನ್ಸೆಪ್ಟ್ ಕ್ಲಾರಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಪ್ರತಿಯೊಂದು ವರ್ಡ್ ನಿಮಗೆ ತಿಳ್ಕೊಂಡಿರಬೇಕು. ಯಾಕಂದರೆ ಈ ರೀತಿಯಾಗಿ ಕೆಲವೊಂದು ಈ ಥರ ಕ್ವಶನ್ಸಲ್ಲಿ ನಿಮಗಿದು ಈಸಿಯಾಗಿ ನೀವು ಎಲಿಮಿನೇಟ್ ಟೆಕ್ನಿಕ್ ಯೂಸ್ ಮಾಡಿ ಇದನ್ನು ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ಆಯಿತು. ಸೊ ಇವಾಗ ಬೆಳಕಿನ ಚದುರುವಿಕೆ ಆನ್ಸರ್. ಬೆಳಕಿನ ಚದುರುವಿಕೆ ಏನಂತ ತಿಳ್ಕೊಳ್ಳೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದರೆ ಅಂತ ತಿಳ್ಕೊಳ್ಳೋಣ. ಇವಾಗಲೇ ಹೇಳಿದ್ನಲ್ಲ, ಆಕಾಶ ಯಾಕೆ ನೀಲಿ ಕಾಣುತ್ತೆ, ಸನ್ರೈಸ್ ಯಾಕೆ ಅಷ್ಟು ಬ್ಯೂಟಿಫುಲ್ ಆರೆಂಜ್ ಕಲರಲ್ಲಿ ಕಾಣುತ್ತೆ, ಕಿತ್ತಳೆ ಬಣ್ಣದಲ್ಲಿ ಕಾಣುತ್ತೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಬೆಳಕಿನ ವರ್ಣ ವಿಭಜನೆ, ದಟ್ ಈಸ್ ಬಿಕಾಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳಿವೆ ಎಂದು ನ್ಯೂಟನ್ ಪತ್ತೆ ಹಚ್ಚಿದ. ವರ್ಣ ವಿಭಜನೆಗೊಂಡಾಗ ಅಂದರೆ ಬಿಳಿ ಬಣ್ಣ ಅದು ವಿಭಜನೆಗೊಂಡಾಗ ಎಷ್ಟು ಕಲರ್ಸಲ್ಲಿರುತ್ತೆ ಅನ್ನೋದನ್ನು ಕಂಡುಹಿಡ್ತಾರೆ. ವರ್ಣ ವಿಭಜನೆಗೊಂಡಾಗ ಅಂದರೆ ಬಿಳಿ ಬಣ್ಣವನ್ನು ಸ್ಫಟಿಕ ಅಂದ್ರೇನು ಇಂಗ್ಲೀಷಲ್ಲಿ ಪ್ರಿಸಮ್. ಸೊ ಬಿಳಿ ಬಣ್ಣವನ್ನು ನಾವೇನು ಮಾಡ್ತೀವಿ, ಪ್ರಿಸಮಲ್ಲಿ ಹಾಯಿಸಿದಾಗ ಪ್ರಿಸಮ್ ಅದನ್ನು ಸ್ಪ್ಲಿಟ್ ಮಾಡುತ್ತೆ. ಯಾಕೆ ಸ್ಪ್ಲಿಟ್ ಮಾಡುತ್ತೆ ಅಂತ ಕೇಳಬೇಡಿ, ಬಿಕಾಸ್ ಪ್ರಿಸಮ್ದು ನೇಚರ್ ಅದು. ಪ್ರಿಸಮ್ನಲ್ಲಿ ಬಣ್ಣ ಹಾಯ್ದು ಹೋದಾಗ ಅದು ಸ್ಪ್ಲಿಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇಟ್ಸ್ ದ ನೇಚರ್ ಆಫ್ ಪ್ರಿಸಮ್. ವರ್ಣ ವಿಭಜನೆಗೊಂಡಾಗ ಅಂದರೆ ಬಿಳಿ ಬಣ್ಣವನ್ನು ಸ್ಫಟಿಕದ ಮೂಲಕ ಹಾಯಿಸಿದಾಗ ಏನಾಗಿ ಡಿಸ್ಪರ್ಸ್ ಆಗುತ್ತೆ, ಕಲರ್ ಏನಾಗಿ ಸ್ಕ್ಯಾಟರ್ ಆಗುತ್ತೆ. ಒಂದು ಬಿಳಿ ಬಣ್ಣ ಏನಂತ ಸ್ಕ್ಯಾಟರ್ ಆಗುತ್ತೆ? ಒಂದು ನೇರಳೆ, ಬೂದು, ನೀಲಿ, ಹಸಿರು, ಹಳದಿ, ಕಿತ್ತಳೆ ಹಾಗೂ ಕೆಂಪು 7 ವರ್ಣಗಳಲ್ಲಿ ಬೆಳಕು ವಿಭಜನೆಗೊಳ್ಳುತ್ತದೆ. ಅರ್ಥ ಆಯ್ತಲ್ಲ? ಒಂದು ಸಾಂಗ್ ಇದೆಯಲ್ಲ ಕನ್ನಡದಲ್ಲಿ, ಏನದು, 7 ಬಣ್ಣದ ಲೋಕವಿದು ಅಂತಿಲ್ಲ ಒಂದು ಸಾಂಗ್, ಆ ರೀತಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. 7 ವರ್ಣಗಳಾಗಿ 7 ಕಲರ್ಸ್ ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ವರ್ಣ ವಿಭಜನೆಗೊಂಡಾಗ 7 ಕಲರ್ ಆಗಿ ಸ್ಪ್ಲಿಟ್ ಆಗುವಂಥ ಲೈಟು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಎಂಬ 7 ವರ್ಣಗಳಲ್ಲಿ ಇಟ್ ಡಿಸ್ಪರ್ಸಸ್, ಇಟ್ ಸ್ಕ್ಯಾಟರ್ಸ್. ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೋಬೇಕಲ್ಲ ನಾವು. 7 ಕಲರ್ಸ್ನ ಯಾವ ರೀತಿ ನೆನ್ಪಿಟ್ಕೋಬೋದು? ವಿಬ್ಗಯಾರ್ ಅಂತ ಹೇಳ್ತೀವಿ. VIBGYOR ಅಂತ ವಿಬ್ಗಯಾರ್ ಅಂತ ನೆನ್ಪಿಟ್ಕೋತೀವಿ. ಓಕೆನಾ? ಇದು ಇಂಗ್ಲೀಷ್ ಮೀಡಿಯಮ್ನವ್ರಿಗಾಯ್ತು. ಸೊ ಕನ್ನಡ ಮೀಡಿಯಮ್ನವ್ರಿಗೆ ಆ ರೀತಿ ಅಂತ ಯಾವುದೇ ಒಂದು ಶಾರ್ಟ್ಕಟ್ಸ್ ಕೊಟ್ಟಿರಲಿಲ್ಲ ಇಲ್ಲಿವರೆಗೂ. ಸೊ ನಾವು ಈ ರೀತಿ ಇದನ್ನು ನೆನ್ಪಿಟ್ಕೋಬೋದು. ನೇ, ಬೂನಿ, ಹಹ, ಕಿ, ಕೆಮ್ ಅಂತ ನೆನ್ಪಿಟ್ಕೋಬೋದು. ಇದಿಷ್ಟು ನೀವು 2-3 ಸಾರಿ ಅಂದ್ಬಿಟ್ರೆ ನಿಮಗೆ ನೆನ್ಪು ಉಳಿದ್ಬಿಡುತ್ತೆ. ಫ್ರೆಂಡ್ಸ್ ಇದ್ದಾಗ ಇಬ್ಬರ ಜೊತೆಗೆ ಡಿಸ್ಕಸ್ ಮಾಡಿ ಯಾವತ್ತೊಂದು ದಿನ ಕೂತಾಗ ಅದು ನೆನ್ಪು ಮಾಡ್ಕೊಂಡ್ಬಿಟ್ರೆ ಫಿಕ್ಸ್ ಆಗಿಬಿಡುತ್ತೆ ತಲೆಯಲ್ಲಿ. ಓಕೆನಾ? ನೇ, ಬೂನಿ, ಹಹ, ಕಿ, ಕೆಮ್ ಅಂದ್ರೇನು? ನೇರಳೆ, ಬೂದು, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ನವ್ರು ಯಾವ ರೀತಿ ವಿಬ್ಗಯಾರ್ ನೆನ್ಪಿಟ್ಕೋತಾರೆ ಆ ರೀತಿ ಕನ್ನಡ ಮೀಡಿಯಮ್ನವರು ನೀವು ಈ ರೀತಿ ನೆನ್ಪಿಟ್ಕೋಬೋದು. ಇದರಲ್ಲಿ ನೇರಳೆ ಅತಿ ಕಡಿಮೆ ಮತ್ತು ಕೆಂಪು ಬಣ್ಣ ಹೆಚ್ಚು ತರಂಗಾಂತರ ವೇವ್ಲೆಂತ್ ಹೊಂದಿದೆ. ವೇವ್ಲೆಂತ್ ಅಂದರೆ ತರಂಗಾಂತರ. ಸೊ ಅತಿ ಕಡಿಮೆ ಹೊಂದಿರೋದು ಯಾವುದು? ನೇರಳೆ. ವೈಲೆಟ್. ಅತಿ ಹೆಚ್ಚು ಹೊಂದಿರೋದು ಯಾವುದು? ರೆಡ್. ಇದನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬೇಕಾಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ ಏನು ಹೋಗ್ತೇವಲ್ಲ ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗುತ್ತೆ ವೇವ್ಲೆಂತ್. ಅರ್ಥ ಆಯ್ತಾ? ಸೊ ವೈಲೆಟಿಂದ ರೆಡ್ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೈಲೆಟ್ ಈಸ್ ಲೀಸ್ಟ್. ಅತ್ಯಂತ ಕಡಿಮೆ ವೇವ್ಲೆಂತ್ ಇರುವಂಥ ಯಾವುದು ರೇಡಿಯೇಷನ್ ಯಾವುದು? ವೈಲೆಟಿಂದ ರೆಡ್ಗೆ ಹೈಯೆಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಬೆಳಕಿನ ಚದುರುವಿಕೆಯಿಂದ ಕಾಮನ ಬಿಲ್ಲು ಕಾಣಿಸುತ್ತದೆ. ಇವಾಗಲೇ ಜಸ್ಟ್ ಹೇಳಿದ್ನಲ್ಲ, ಪ್ರಿಸಮ್ ಏನು ಮಾಡುತ್ತೆ?
ಬೆಳಕಿನ ಒಂದು ಕಿರಣ ಪ್ರಿಸಮಲ್ಲಿ ಹಾದೋದಾಗ ಬಣ್ಣ ಸ್ಪ್ಲಿಟ್ ಆಗುತ್ತೆ. ಗಮನ ಬಿಲ್ಲು ಹೆಂಗಾಗುತ್ತೆ ಅಂತ ಕೂಡ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಮಳೆಯ ನೀರಿನ ಮೇಲೆ ಬೆಳಕು ಬಿದ್ದಾಗ ಅದು ವಿಭಜನೆ ಆಗುತ್ತದೆ ಅಂತ ಹೇಳ್ತೀವಿ. ಪ್ರಾಥಮಿಕ ಬಣ್ಣಗಳನ್ನು ನೀಲಿ, ಹಸಿರು, ಕೆಂಪು ಅಂತ ನೇಮ್ ಮಾಡ್ತೀನಿ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇಂಗ್ಲೀಷಲ್ಲಿ ವಾಟ್ ಈಸ್ ಮೀನ್ ಬೈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ವೆನ್ ವೈಟ್ ಲೈಟ್ ಫ್ರಮ್ ಸನ್ ಎಂಟರ್ಸ್ ದ Earth's atmosphere, the light gets scattered. The light spreads in all direction by the dust particles. This is very important. By the dust particles, free water molecules and the molecules of the gases present in the atmosphere. ನೋಡಿ, this phenomenon is called as scattering of light ಅಂತ ಹೇಳ್ತಾರೆ. ಲೈಟ್ ಸ್ಕ್ಯಾಟರ್ ಆಗಬೇಕಾದ್ರೆ ವಾಟ್ ಈಸ್ ಇಂಪಾರ್ಟೆಂಟ್? ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಇರೋದು ವೆರಿ ಇಂಪಾರ್ಟೆಂಟ್. ನಮಗೆ ಹೇಳಿದ್ನಲ್ಲ, ಸ್ಕೈ ಯಾಕೆ ಇಷ್ಟು ಬ್ಯೂಟಿಫುಲ್ ಕಾಣುತ್ತೆ, ನಮಗೆ ಬ್ಲ್ಯಾಕ್ ಆಗಿ ಯಾಕೆ ಕಾಣಲ್ಲ, ಅಥವಾ ಯಾವುದೇ ಬೂದಿ ಕಲರಲ್ಲಿ ಅಥವಾ ಯಾವುದೇ ಒಂದು ಅನ್ಈಸಿ ಕಲರಲ್ಲಿ ಯಾಕೆ ಕಾಣಲ್ಲ, ಇಷ್ಟು ಬ್ಯೂಟಿಫುಲ್ಲಾಗಿ ಯಾಕೆ ಕಾಣುತ್ತೆ ಸ್ಕೈ ಅಂದರೆ, ನಮಗೆ ಈ ಭೂಮಿಗೆ ಒಂದು ವಾತಾವರಣ ಇದೆ. ಇದರಲ್ಲಿ ಧೂಳಿನ ಕಣಗಳಿದ್ದಾವೆ, ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ, ಒಂದು ವಾಟರ್ ಡ್ರಾಪ್ಲೆಟ್ಸ್ ಇರ್ತವೆ. ಎಷ್ಟೋ ಧೂಳಿನ ಕಣಗಳಿಂದ ನಮ್ಮ ವಾತಾವರಣ ತುಂಬಿಕೊಂಡಿದೆ. ಹೌದಾ? ನಮಗೊಂದು ವಾತಾವರಣ ಇದೆ. ನೀವು ಎಲ್ಲೋ ಒಂದು ಕಡೆ ಬೆಳಕು ಬಿದ್ದಾಗ ನಿಮ್ಗೆ ಕಾಣಿಸ್ತಾ ಇರುತ್ತೆ, ಎಷ್ಟೋ ಪಾರ್ಟಿಕಲ್ಸಲ್ಲಿ ಓಡಾಡ್ತಿರುತ್ತೆ. ಹೌದಾ? ಅದೇ ವಾತಾವರಣ ಅಂದರೆ ನಮ್ಗೆ ಬರಿಗಣ್ಣಿ ಕಾಣಲ್ಲ, ಯಾವಾಗೋ ಒಂದು ಸರಿ ಬೆಳಕಿನ ಥ್ರೂ ಅದು ಕಾಣಿಸುತ್ತೆ. ಈ ವಾತಾವರಣದಿಂದ ನಮಗೆ ಈ ರೀತಿಯಾದಂಥ ಪ್ರೊಸೆಸ್ಗಳು ಫಾರ್ಮ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣಗಳು ಏನು ಮಾಡ್ತವೆ, ಈ ವಾತಾವರಣದಲ್ಲಿರುವಂಥ ಧೂಳಿನ ಕಣಗಳು ಅಥವಾ ವಾಟರ್ ಡ್ರಾಪ್ಲೆಟ್ಸ್, ವಾಟರ್ ಮಾಲಿಕ್ಯೂಲ್ಸಲ್ಲಿ ಪಾಸ್ ಆಗಿ ಬೆಳಕನ್ನು ಏನು ಮಾಡ್ತವೆ, ಸ್ಪ್ಲಿಟ್ ಮಾಡುತ್ತೆ. ಬೆಳಕನ್ನು ಸ್ಪ್ಲಿಟ್ ಮಾಡಿದಾಗ ನಮಗೆ ಈ ರೀತಿ ಕಲರ್ಫುಲ್ಲಾಗಿ ಈ ವಾತಾವರಣ ಕಾಣುತ್ತೆ. ಆದರೆ ನೀಲಿನೇ ಯಾಕೆ ಕಾಣುತ್ತೆ? ಡೇ ಟೈಮಲ್ಲಿ ಆಕಾಶ ನೀಲಿ ಯಾಕೆ ಕಾಣುತ್ತಪ್ಪ? ನೋಡಿ, ಆಯಿತು. ಇಲ್ಲಿ ನೋಡಿ, ವೈಟ್ ಲೈಟ್ ಪ್ರಿಸಮಲ್ಲಿ ಪಾಸ್ ಆಗಿ ಇಷ್ಟೊಂದು ಸ್ಪ್ಲಿಟ್ ಆಯಿತು ಕಲರ್. ಈ ಪ್ರಿಸಮ್ ಥರ ನಮ್ಮ ವಾತಾವರಣ ಆ್ಯಕ್ಟ್ ಆಗುತ್ತೆ ಲೈಟ್ಗೆ. ಸೂರ್ಯನಿಂದ ಬರ್ತಂತಹ ಬೆಳಕು ಈ ನಮ್ಮ ವಾತಾವರಣನ ಎಂಟಾಗುತ್ತೆ. ಯಾವ ರೀತಿ? ಈ ಲೈಟು, ಇಲ್ಲಿ ಸೂರ್ಯ ಇದ್ದಾನೆ ಅಂದ್ಕೊಳ್ಳಿ, ಈ ಸೂರ್ಯನಿಂದ ಬರ್ತಂತಹ ಲೈಟು ಈ ಪ್ರಿಸಮ್ನ ಎಂಟ್ರ್ ಆದಂಗೆ ಇದು ನಮ್ಮದು ಅರ್ತ್ದು ವಾತಾವರಣ ಅಂದ್ಕೊಳ್ಳಿ. ಈ ವಾತಾವರಣನ ಎಂಟ್ರಾಗುತ್ತೆ ಅದು ಸನ್ಲೈಟ್. ಹೌದಾ? ಈ ವಾತಾವರಣನ ಎಂಟ್ರಾದಾಗ ಈ ಪ್ರಿಸಮ್ ಹೆಂಗೆ ಸ್ಪ್ಲಿಟ್ ಮಾಡುತ್ತಲ್ಲ ಲೈಟನ್ನು, ಈ ಪ್ರಿಸಮ್ ಈ ಲೈಟನ್ನು ಹೆಂಗೆ ಸ್ಪ್ಲಿಟ್ ಮಾಡುತ್ತಲ್ಲ, ಅದೇ ರೀತಿ ಲೈಟನ್ನು ಎಷ್ಟೋ ಧೂಳಿನ ಕಣಗಳು, ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಸ್ಪ್ಲಿಟ್ ಮಾಡ್ತವೆ. ಬಟ್ ಸ್ಪ್ಲಿಟ್ ಮಾಡಿ ನಮಗೆ ಒಂದೇ ಕಲರ್ ಯಾಕೆ ಕೊಡ್ತವೆ? ಬ್ಲೂ ಅಷ್ಟೇ ಯಾಕೆ ಕೊಡ್ತವೆ? ಇಲ್ಲೇನು ನಮಗೆ 7 ಕಲರ್ಸ್ ಕಾಣಿಸ್ತು. ಹೌದಾ? ಇಲ್ಲಿ 7 ಕಲರ್ ಕಾಣಿಸ್ತು. ಆದರೆ ನಮಗೆ 7 ಕಲರು ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ? ಧೂಳಿನ ಕಣಗಳೇನಿದಾವಲ್ಲ, ಅದು ಸ್ಪ್ಲಿಟ್ ಮಾಡಿದಾಗ, ಬೆಳಕನ್ನು ಸ್ಪ್ಲಿಟ್ ಮಾಡಿದಾಗ ನಾವು ಸೂರ್ಯನಿಗೆ ಆವಾಗ ಡೇ ಟೈಮಲ್ಲಿ ಹತ್ತಿರ ಇರೋದ್ರಿಂದ ನಮಗೆ ಕಡಿಮೆ ವೇವ್ ಅಂತ ಹೇಳಿದ್ನಲ್ಲ, ವಿಬ್ಗೈರಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ ಏನಿದೆಯಲ್ಲ, ಈ ಲೈಟ್ಸು ಕಡಿಮೆ ವೇವ್ ಲೆಂತ್ ಇರುವಂಥವು. ನಮಗೆ ಮೋಸ್ಟ್ ಆಫ್ ದ ಟೈಮ್ ಧೂಳಿನ ಕಣಗಳೇನು ಮಾಡ್ತವೆ, ಬ್ಲೂ ಲೈಟನ್ನು ಜಾಸ್ತಿ ಸ್ಕ್ಯಾಟರ್ ಮಾಡಿರ್ತವೆ. ಬ್ಲೂ ಲೈಟ್ ನಮ್ಮ ಕಣ್ಣಿಗೆ ಯಾಕೆ ಅನಿಸುತ್ತೆ? ಸೂರ್ಯಗೆ ನಾವು ಸಮೀಪ ಇರೋದ್ರಿಂದ, ಅದು ಕಡಿಮೆ ವೇವ್ ಲೆಂತ್ ಇರೋದ್ರಿಂದ ನಮಗೆ ಬ್ಲೂ ಕಲರ್ ಹೆಚ್ಚಾಗಿ ಕಾಣಿಸುತ್ತೆ. ಬ್ಲೂ ಕಲರ್ ಹೆಚ್ಚಾಗಿ ಕಾಣಿಸುತ್ತೆ. ಸಂಜೆ ಆಗ್ತಾ ಯಾಕೆ ನಮಗೆ ಅದು ಬ್ಲೂ ಇದ್ದಿದ್ದು ರೆಡ್, ಆರೆಂಜ್, ರೆಡ್, ಯೆಲ್ಲೋ, ಆರೆಂಜ್, ರೆಡ್ ಆಗ್ತಾ ಹೋಗುತ್ತದು ವಾತಾವರಣ. ಹೌದಾ? ಸಂಜೆ ಆದಂಗೆ ಇಟ್ ಲುಕ್ ಸೋ ಬ್ಯೂಟಿಫುಲ್, ಸನ್ಸೆಟ್ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ. ಯಾಕೆ ಯೆಲ್ಲೋ, ಆರೆಂಜ್, ರೆಡ್ ಕಾಣುತ್ತೆ? ಸೂರ್ಯ ಏನು ಮಾಡ್ತಾನೆ, ನಮ್ಮಿಂದ ದೂರ ಹೋಗ್ತಾನೆ. ಬಿಕಾಸ್ ಸನ್ಸೆಟ್ ಆಗ್ತಾ ಇರುತ್ತೆ. ಸೂರ್ಯ ದೂರ ಹೋಗಲ್ಲ ಸೈಂಟಿಫಿಕಲಿ, ನಾವು ಅರ್ತ್ ರೊಟೇಟ್ ಆಗ್ತಾ ಇರುತ್ತೆ. ಸೂರ್ಯ ಯಾವ ಸೈಡ್ ಹೋಗ್ತಿರ್ತಾನೆ? ಅಮೇರಿಕನ್ ಸೈಡ್ ಹೋಗ್ತಿರ್ತಾನೆ. ಹೌದಾ? ಇವಾಗ ನಮಗೆ ಸಂಜೆ ಯಾಕೆ ಆರೆಂಜ್ ಮತ್ತು ರೆಡ್ ಕಾಣುತ್ತಪ್ಪ? ಸೂರ್ಯ ದೂರ ಹೋಗ್ತಾನಲ್ಲ, ಆವಾಗ ಲಾಂಗರ್ ವೇವ್ ಲೆಂತ್ ಲೈಟ್ಸ್, ನಿಜ ಹೇಳಬೇಕಂದ್ರೆ ಎಲ್ಲ ಲೈಟ್ಸು ಸ್ಕ್ಯಾಟರ್ ಆಗಿರುತ್ತೆ. ಬಟ್ ನಮಗೆ ರೆಡ್, ಆರೆಂಜ್, ಎಲ್ಲೋ ಕಾಣ್ತಾ ಇರೋದಿಲ್ಲ ಡೇ ಟೈಮಲ್ಲಿ, ಓನ್ಲಿ ಬ್ಲೂ ಕಾಣ್ತಾ ಇರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಶಾರ್ಟರ್ ವೇವ್ ಲೆಂತ್. ಸಂಜೆ ಆಗ್ತಾ ಹೋದಂಗೆ ನಮಗೆ ಮತ್ತು ಸೂರ್ಯನ ನಡುವೆ ಇರುವಂಥ ಡಿಸ್ಟೆನ್ಸ್ ಜಾಸ್ತಿ ಆಗಿರೋದ್ರಿಂದ ಲೈಟ್ ತುಂಬ ಟ್ರಾವೆಲ್ ಮಾಡಬೇಕಾಗುತ್ತೆ. ಶಾರ್ಟರ್ ವೇವ್ ಲೆಂತ್ ಅಲ್ಲಿಂದ ಅಲ್ಲಿ ಬ್ಲೂ ಕಲರ್ ಹೋಗಿಬಿಡುತ್ತೆ. ಲಾಂಗರ್ ವೇವ್ ಲೆಂತ್ ಇರುವಂಥವು ನಮ್ಮವರೆಗೂ ರೀಚ್ ಆಗುತ್ತೆ. ನಮಗೇನಾಗುತ್ತೆ, ಅವಾಗ ಆರೆಂಜ್ ಮತ್ತು ರೆಡ್ ನಮಗೆ ಕಾಣಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಲ್ಲ? ಸೂರ್ಯ ನಮಗೆ ಸಮೀಪ ಇರುವಾಗ, ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದನ್ನೇ ಈ ವಾಚ್ ಸ್ಕ್ರೀನ್ನ ಸೂರ್ಯ ಅಂದ್ಕೊಳ್ಳಿ. ಹೌದಾ? ಈ ಸೂರ್ಯ ಏನು ಮಾಡ್ತಾನೆ, ಬೆಳಕಿನ ಕಿರಣನ ಕೊಡ್ತಿರ್ತಾನೆ. ಇಲ್ಲೆಲ್ಲ ವಾತಾವರಣ ಇರುತ್ತೆ. ಹೌದಾ? ಇದು ನಮ್ಮ ಭೂಮಿ. ಈ ಭೂಮಿಯಲ್ಲಿದ್ದಾಗ ಸೂರ್ಯಕಿರಣ ಸಮೀಪ ಇದ್ದಾಗ ನೋಡಿ, ಶಾರ್ಟರ್ ವೇವ್ ಲೆಂತಲ್ಲಿರುವ ಲಾಂಗರ್ ವೇವ್ ಲೆಂತ್ ಈ ರೀತಿ ಸ್ಪ್ರೆಡ್ ಆಗಿ ಔಟ್ಸೈಡ್ ಹೋಗಿಬಿಡ್ತವೆ. ಹೌದಾ? ಈ ಭೂಮಿ ಇದ್ದಾಗ ಲಾಂಗರ್ ವೇವ್ ಲೆಂತ್ಸ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವು ಔಟ್ಸೈಡ್ ಹೋಗಿಬಿಡ್ತವೆ, ಸ್ಕ್ಯಾಟರ್ ಆಗಿಬಿಡ್ತವೆ ಅವು. ಹೌದಾ? ಶಾರ್ಟರ್ ವೇವ್ ಲೆಂತಲ್ಲಿರುವಂಥವು ಅಷ್ಟೇ ಬ್ಲೂ ಕಲರ್ ನಮ್ಗೆ ಕಾಣಿಸುತ್ತೆ. ಸೂರ್ಯ ಸೂರ್ಯ ಮತ್ತು ಭೂಮಿ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅಲ್ಲಿ ಸೈಡಲ್ಲಿ ಸ್ಕ್ಯಾಟರ್ ಆಗಿರುವಂಥ ಆರೆಂಜ್ ಲೈಟ್ ಏನಿದೆ, ನಮಗೆ ಅದು ಕಾಣಿಸೋಕ್ಕೆ ಶುರುವಾಗುತ್ತೆ.
ಅರ್ಥ ಆಯ್ತಲ್ಲ. ಸೊ ಡಿಸ್ಟೆನ್ಸಿಂದ ಲೈಟ್ ವಾತಾವರಣನ ಅಷ್ಟೊಂದು ಟ್ರಾವೆಲ್ ಮಾಡಿಕೊಂಡು ಬರಬೇಕಾಗಿರೋದ್ರಿಂದ ಏನಾಗುತ್ತೆ, ಲೈಟು ನಮಗೆ ಕಾಣಿಸೋಕ್ಕೆ ಶುರು ಮಾಡುತ್ತೆ. ಯಾವ ಲೈಟು? ಆರೆಂಜ್ ಮತ್ತು ರೆಡ್, ಆರೆಂಜ್, ಎಲ್ಲೋ ಮಿಕ್ಸ್ಡು ನಮಗೆ ಸಂಜೆ ಸನ್ಸೆಟ್ಟಲ್ಲಿ ಅಥವಾ ಮಾರ್ನಿಂಗಲ್ಲಿ ನಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಮಾರ್ನಿಂಗ್ ಮತ್ತು ಸಂಜೆ ಸೂರ್ಯ ನಮ್ಮಿಂದ ಲಿಟಲ್ ಬಿಟ್ ದೂರ ಇರ್ತಾನೆ, ಹೌದಾ? ಡೇ ಟೈಮ್ಗಿಂತ, ಮಿಡ್ ಡೇಗಿಂತ ದೂರ ಇರ್ತಾನೆ. ದಟ್ ಈಸ್ ಬಿಕಾಸ್ ಆಫ್ ದ ಡಿಸ್ಟೆನ್ಸ್ ಲೈಟ್ ಹ್ಯಾಸ್ ಟು ಟ್ರಾವೆಲ್ ಫ್ರಮ್ ದ ಅಟ್ಮಾಸ್ಫಿಯರ್ ಟು ರೀಚಸ್, ಹೌದಾ? ಸೊ ನಮಗೆ ಇಲ್ಲಿ ಆರೆಂಜ್ ಕಾಣ್ತಿರುವಾಗ ಹಾಗಾದರೆ ಏನಾಗುತ್ತೆ? ಸೊ ಅಮೇರಿಕನ್ಸ್ಗೆ ಏನು ಸ್ಟಾರ್ಟ್ ಆಗ್ತಾ ಇರುತ್ತೆ? ಬ್ಲೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರಿಗೆ ಡೇ ಸ್ಟಾರ್ಟ್ ಆಗ್ತಿರ್ತಾ ಇಲ್ಲ. ಸೊ ಅವರು ಸಮೀಪ ಇರ್ತಾರೆ, ಅಮೇರಿಕನ್ಸ್ ಸೂರ್ಯನಿಗೆ ಸಮೀಪ ಇರ್ತಾರೆ, ಆದ್ದರಿಂದ ಅವ್ರಿಗೆ ಬ್ಲೂ ಕಾಣಿಸೋಕ್ಕೆ ಶುರುವಾಗುತ್ತೆ ಸ್ಕೈ, ಹೌದಾ? ನಾವು ದೂರ ಇರ್ತೀವಿ, ನಮಗೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿಬಿಡುತ್ತೆ, ಹೌದಾ? ಸೊ ಡಿಸ್ಟೆನ್ಸ್ ಮ್ಯಾಟರ್ಸ್ ಅ ಲಾಟ್. ಸೊ ಸನ್ಲೈಟ್ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮಗೆ ಕಲರ್ಸ್ ಡಿಫ್ರೆನ್ಸ್ ಕಾಣೋದು ಸಹಜ. ಆದ್ದರಿಂದ ಏನಾಗುತ್ತೆ, ವಾತಾವರಣ ನಮಗೆ ಸನ್ಸೆಟ್ಟಲ್ಲಿ, ಸನ್ರೈಸಲ್ಲಿ ಈ ರೀತಿ ಬ್ಲೂ ಅಥವಾ ಆರೆಂಜ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ರೇನ್ಬೋ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಇದು ಕೂಡ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ನಥಿಂಗ್ ಬಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇಲ್ಲಿ ಏನಾಗುತ್ತೆ, ನಾವು ಸಾಕಷ್ಟು ಧೂಳಿನ ಕಣ ಇದೆ ಅಂತ ಹೇಳಿದ್ನ ನಾನು. ಸಾಕಷ್ಟು ಧೂಳಿನ ಕಣದಲ್ಲಿ ಒಂದು ಡ್ರಾಪ್ಲೆಟ್, ವಾಟರ್ ಡ್ರಾಪ್ಲೆಟ್, ಮಳೆ ಬರ್ತಿದೆ ಅಂದ್ಕೊಳ್ಳಿ, ಸನ್ಲೈಟ್ ರೇನ್ಬೋ ಸುಮ್ಮನೆ ಬರೋಲ್ಲ, ಮಳೆ ಆದಾಗಲೇ ಬರೋದಲ್ಲ. ಸೊ ಒಂದು ಸಣ್ಣ ವಾಟರ್ ಡ್ರಾಪ್ಲೆಟಲ್ಲಿ ಲೈಟ್ ಪಾಸ್ ಆಗಿಬಿಡುತ್ತೆ, ಅಚಾನಕ್ಕಾಗಿ ಪಾಸ್ ಆಗಿಬಿಡುತ್ತೆ. ಸೊ ಆ ವಾಟರ್ ಡ್ರಾಪ್ಲೆಟ್ ಏನಾಗಿ ಫಾರ್ಮ್ ಆಗುತ್ತೆ, ಎಕ್ಸಾಕ್ಟ್ಲಿ ಪ್ರಿಸಮ್ ಥರ ಅದು ಆ್ಯಕ್ಟ್ ಮಾಡುತ್ತೆ, ಹೌದಾ? ಅದು ಸ್ಫಟಿಕದ ಥರ ಆ್ಯಕ್ಟ್ ಮಾಡುತ್ತೆ. ಆ ಸನ್ಲೈಟ್ ಆ ವಾಟರ್ ಡ್ರಾಪ್ಲೆಟಲ್ಲಿ ಪಾಸ್ ಆದಾಗ ಏನಾಗುತ್ತೆ, ರೇನ್ಬೋ ಫಾರ್ಮ್ ಆಗುತ್ತೆ. ಏನಾಗುತ್ತೆ, ಸ್ಪ್ಲಿಟ್ ಮಾಡಿಬಿಡುತ್ತೆ ಅದು ಲೈಟ್ನ. ಸೊ ನಮ್ಗೆ ಅಲ್ಲಿ ಸಾಧ್ಯ ಆದಷ್ಟು ಕಲರ್ಸ್ ಕಾಣುತ್ತೆ. ಎಲ್ಲ 7 ಕಲರ್ಸು ಕಾಣಿಸಲ್ಲ, ಅಲ್ಲಿರುತ್ತೆ, ನಮಗೆ ವಿಸಿಬಲ್ ಇರಲ್ಲ. ಬಟ್ ಆಲ್ಮೋಸ್ಟ್ ಆಲ್ ಕಲರ್ಸ್ ಅಲ್ಲಿ ಸ್ಕ್ಯಾಟರ್ ಆಗಿ ರೇನ್ಬೋ ಫಾರ್ಮ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ರೇನ್ಬೋ ಹ್ಯಾಪನ್ಸ್ ಬಿಕಾಸ್ ಆಫ್ ಏನು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ಫಾರ್ ನಾವು ಏನು ಕಲ್ತ್ವಿ ಪ್ರಾಪರ್ಟೀಸ್ ಆಫ್ ಲೈಟಲ್ಲಿ? ರಿಫ್ಲೆಕ್ಷನ್ನ ಫಸ್ಟ್ ಕ್ಲಾಸಲ್ಲಿ ಕಲ್ತ್ವಿ, ಅಬ್ಸಾರ್ಪ್ಷನ್ನ ಇಲ್ಲಿ ಕಲ್ತ್ವಿ, ಮತ್ತು ರಿಫ್ರಾಕ್ಷನ್ ಕೂಡ ನಾವು ಕಲ್ತ್ವಿ. ನಾವು. ರಿಫ್ರಾಕ್ಷನ್ ಅಂದರೆ ನಥಿಂಗ್ ಬಟ್ ಇದು ಟ್ರಾನ್ಸ್ಮಿಟ್ ಆಗುವಂಥ ಕ್ರಿಯೆ, ಹೌದಾ? ಸೊ ರಿಫ್ಲೆಕ್ಷನ್ ಕಲ್ತ್ವಿ, ಅಬ್ಸಾರ್ಪ್ಷನ್ ಕಲ್ತ್ವಿ ನಾವು, ರಿಫ್ರಾಕ್ಷನ್ ಕಲ್ತ್ವಿ, ಮತ್ತು ಟ್ರಾನ್ಸ್ಮಿಷನ್ ಕಲ್ತ್ವಿ. ಸೊ ಇದು ಅಟ್ ಎ ಟೈಮ್ ಒಂದೊಂದೇ ಪ್ರೊಸೆಸ್ ಒಂದೊಂದೇ ಸಲ ಆಗುವಂಥವಲ್ಲ. ಸೊ ನಮಗೆ ಅಬ್ಸಾರ್ಪ್ಷನ್ ಆಗುವಾಗಲೇ ಟ್ರಾನ್ಸ್ಮಿಟ್ ಕೂಡ ಆಗ್ತಾ ಇರುತ್ತೆ, ಹೌದಾ? ಒಂದು ಲೈಟ್ ರೇ ಅಬ್ಸಾರ್ಬ್ ಆಗೋ ಟೈಮಲ್ಲಿನೇ ಅದು ಪಾಸ್ ಕೂಡ ಆಗ್ತಾ ಇರುತ್ತೆ, ಟ್ರಾನ್ಸ್ಮಿಟ್ ಕೂಡ ಆಗ್ತಾ ಇರುತ್ತೆ. ಪಾಸ್ ಆಗುವಾಗಲೇ ಅದು ಬೆಂಡ್ ಕೂಡ ಆಗ್ತಾ ಇರುತ್ತೆ, ಹೌದಾ? ಪಾರ್ಷಿಯಲಿ ಅದು ಪಾಸ್ ಆಗುವಂಥ ಲೈಟ್ ರಿಫ್ಲೆಕ್ಟ್ ಕೂಡ ಆಗ್ತಾ ಇರುತ್ತೆ. ಸೊ ಪಾರ್ಷಿಯಲಿ ಎಲ್ಲ ಪ್ರೊಸೆಸ್ಸು ಅಟ್ ಎ ಟೈಮ್ ಆಗ್ತಾ ಇರುತ್ತೆ. ಬಟ್ ಡಿಪೆಂಡಿಂಗ್ ಅಪಾನ್ ದ ಮೀಡಿಯಮ್, ಡಿಪೆಂಡಿಂಗ್ ಅಪಾನ್ ದ ಲೈಟ್ ರೇ ಫಾಲಿಂಗ್ ಆನ್ ವಿಚ್ ಸರ್ಫೇಸ್ ಅನ್ನೋದ್ರ ಮೇಲೆ ಯಾವ ಕ್ರಿಯೆ ಜಾಸ್ತಿ ಆಗುತ್ತೆ, ಯಾವ ಕ್ರಿಯೆ ಕಡಿಮೆ ಆಗುತ್ತೆ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಾ? ಆಲ್ ದ ಪ್ರೊಸೆಸ್ ಮೇ ಹ್ಯಾಪನ್ ಅಟ್ ಒನ್ಸ್. ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಆ್ಯಂಡ್ ವಕ್ರೀಭವನ ಹೇಳಿದ್ನಲ್ಲ. ರಿಫ್ರಾಕ್ಷನ್ ಅಂದರೆ ವಕ್ರೀಭವನ ಮತ್ತು ಪ್ರತಿಫಲನ ಅಟ್ ಎ ಟೈಮ್ ಆಗ್ಬೋದು. ಅರ್ಥ ಆಯ್ತಲ್ಲ? ಓಕೆ, ಇದೆಲ್ಲ ಕಾನ್ಸೆಪ್ಟ್ ಆದಮೇಲೆ ನಮಗೆ ಇನ್ನೊಂದು ಆಲ್ ಟುಗೆದರ್ ನ್ಯೂ ಕಾನ್ಸೆಪ್ಟ್ ಬರುತ್ತೆ. ಏನಪ್ಪ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದಿಸ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಯಾಕೆ ಕರಿತೀವಿ? ಇಂಟರ್ನಲ್ ಅಂತ ಅಂದರೆ ಏನು? ಇಂಟರ್ನಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಒಟ್ಟು ಆಂತರಿಕ ಪ್ರತಿಫಲನ. ಆಂತರಿಕ ಅಂದರೆ ಒಳಗಡೆ ಆಗುವಂಥದ್ದು, ಪ್ರತಿಫಲನ. ಭೌತಶಾಸ್ತ್ರದಲ್ಲಿ ನೀರು ಅಥವಾ ಗಾಜಿನಂತಹ ಮಾಧ್ಯಮದೊಳಗಿನ ಬೆಳಕಿನ ಕಿರಣದ ಸಂಪೂರ್ಣ ಪ್ರತಿಫಲನವು ಸುತ್ತಮುತ್ತಲಿನ ಮೇಲ್ಮೈಗಳಿಂದ ಮಾಧ್ಯಮಕ್ಕೆ ಹಿಂತಿರುಗುತ್ತದೆ. ಏನಾಗುತ್ತೆ? ಸುತ್ತಮುತ್ತಲಿನ ಮೇಲ್ಮೈಗಳಿಂದ ಮಾಧ್ಯಮಕ್ಕೆ ಹಿಂತಿರುಗುತ್ತದೆ. ಪತನ ಕೋನವು ನಿರ್ಣಾಯಕ ಕೋನ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಕೋನಕ್ಕಿಂತ ಹೆಚ್ಚಿದ್ದರೆ ಈ ವಿದ್ಯಮಾನವು ಸಂಭವಿಸುತ್ತದೆ. ಅರ್ಥ ಆಯ್ತಾ? ಸೊ ಪತನ ಕೋನ ಏನಿದೆಯಲ್ಲ, ಪತನ ಇನ್ಸಿಡೆಂಟ್ ರೇ, ಅದು ಬೀಳುವಾಗ ಫಾರ್ಮ್ ಆಗುವಂಥ ರೇ ಇರುತ್ತಲ್ಲ, ಆ ರೇ ಒಂದು ನಿರ್ದಿಷ್ಟ ಕೋನದಿಂದ ಜಾಸ್ತಿ ಇದ್ದರೆ ಈ ಒಂದು ವಿದ್ಯಮಾನ ಸಂಭವಿಸುತ್ತೆ. ನಿಮಗೆ ಸುಮ್ಮನೆ ಓದಿದರೆ ತಿಳಿಯಲ್ಲ. ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ಪಿಕ್ಟೋರಿಯಲಿ. ನೋಡಿ, ಇದು ನಾವು ಫಾರ್ ಎಕ್ಸಾಂಪಲ್ ಇದನ್ನು ನಾವು ಗಾಜು ಅಂತ ಇಟ್ಕೊಳ್ಳೋಣ ಅಥವಾ ನೀರು ಅಂತ ಇಟ್ಕೊಳ್ಳೋಣ, ಹೌದಾ? ನೀರು, ಇದು ಗಾಳಿ ಅಂತ ಇಟ್ಕೊಳ್ಳೋಣ, ಹೌದಾ? ಸೊ ಇಲ್ಲಿಂದ ಒಂದು ರೇ ರಿಫ್ಲೆಕ್ಟ್ ಆಗ್ತಿದೆ ನೀರಿನಲ್ಲಿ. ಏನಂತ ಕೇಳಿದ್ದಾರೆ ಅವರು? ನೀರು ಅಥವಾ ಗಾಜಿನಂತಹ ಮಾಧ್ಯಮದೊಳಗೆ ಅಂತ ಹೇಳಿದ್ದಾರೆ. ನಾರ್ಮಲ್ ಗಾಳಿಯಲ್ಲಿ ನಾವು ರಿಫ್ಲೆಕ್ಟ್ ಆಗೋದನ್ನು ನಾರ್ಮಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ಕ್ಲಾಸಲ್ಲಿ ಕಲ್ತ್ವಲ್ಲ, ನಾರ್ಮಲ್ ರಿಫ್ಲೆಕ್ಷನ್ ಅದು. ಸೊ ನೀರು ಅಥವಾ ಗಾಳಿಯಲ್ಲೇ ಆಗುವಂಥ ರಿಫ್ಲೆಕ್ಷನ್ ಇದು. ಸೊ ಏನಾಗುತ್ತೆ, ಇಲ್ಲಿ ನೀರಿನಿಂದ ಒಂದು ಕಿರಣ ಮೇಲೊಮ್ಮುತ್ತೆ. ಸೊ ಇದು ನೋಡಿ, ಇಲ್ಲಿ ಹೊರಗೋದಂಥ ಕಿರಣ ಸ್ಟ್ರೇಟಾಗಿ ಹೋಗುತ್ತೆ. ಯಾಕಂದರೆ
ರಿಫ್ಲೆಕ್ಷನ್ ಆ್ಯಂಗಲ್ 0 ಇದೆ ಇಲ್ಲಿ, ಹೌದಾ? ಏನಾಗಬೇಕು, ಸ್ಲ್ಯಾಂಟಾಗಿ ಬಿಡಬೇಕಲ್ಲ, ಒಂದು ಕಿರಣ ಸ್ಲ್ಯಾಂಟಾಗಿ ಬಿದ್ದಾಗ ಮಾತ್ರ ರಿಫ್ಲೆಕ್ಷನ್ ಆಗುತ್ತೆ. ಸ್ಟ್ರೇಟಾಗಿ ಬಿದ್ದರೆ ಅದು ಲಂಬರೇಖೆಗೆ ಕೋಯಿನ್ಸೈಡ್ ಆಗಿಬಿಡುತ್ತೆ, ಅದ್ರ ಜೊತೆಗೇ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಸ್ಲ್ಯಾಂಟಾಗಿ ಬಿದ್ದಾಗ ಮಾತ್ರ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದೇನಾಗ್ತಿದೆ, ಸ್ಟ್ರೇಟಾಗಿ ಹೋಗ್ತಾ ಇದೆ, ಸೊ ಅದೇನಾಗಲ್ಲ, ರಿಫ್ಲೆಕ್ಟ್ ಆಗಲ್ಲ. ಸೊ ಒಂದು ಕಿರಣವನ್ನು ಏನು ಮಾಡೋಣ, ನಾವು ಒಂದು ಆ್ಯಂಗಲಲ್ಲಿ ಇಲ್ಲಿ ಕಳಿಸೋಣ, ಹೌದಾ? ಒಂದು ಆ್ಯಂಗಲಲ್ಲಿ ಇಲ್ಲಿ ಕಳಿಸೋಣ, ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಪಾಸಾಗಿ ಇದು ಲಂಬರೇಖೆ, ಈ ಲಂಬರೇಖೆಯಿಂದ ಇದು ಏನಾಗುತ್ತೆ, ಇಲ್ಲಿ ರಿಫ್ರಾಕ್ಟ್ ಆಗುತ್ತೆ ಫಸ್ಟ್, ಯಾಕಂದರೆ ಗಾಜಿನಿಂದ ಹೊರಗಡೆ ಹೋಗ್ತಾ ಇದೆ ಅದು, ಹೌದಾ? ಇಲ್ಲಿ ನೀರಿನಿಂದ ಇದು ಗಾಳಿಗೆ ಹೋಗ್ತಾರೆ, ಅಥವಾ ಗಾಜು ಅಂತಾದರೂ ಇಟ್ಕೋಬೋದು, ಗಾಜು ಅಥವಾ ನೀರು ಯಾವುದಾದ್ರೂ ಇಟ್ಕೋಬೋದು. ನೀರು ಅಥವಾ ಗಾಜಿನಿಂದ ಅದು ಗಾಳಿಗೆ ಹೊರಗಡೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಸ್ಟ್ರೇಟಾಗಿ ಹೋದಾಗ ಇದು ರಿಫ್ಲೆಕ್ಟ್ ಆಗದೆ ಸ್ಟ್ರೇಟ್ ಹೋಗುತ್ತೆ, ಬಿಕಾಸ್ ಇಟ್ ಈಸ್ ಇನ್ ಅ ಸ್ಟ್ರೇಟ್ ಲೈನ್. ಒಂದು ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಅದು ರಿಫ್ರಾಕ್ಟ್ ಆಗುತ್ತೆ, ಬೆಂಡ್ ಆಗುತ್ತೆ, ಬಾಗುತ್ತೆ ಅಂತ ಹೇಳಿದ್ನ. ಸೊ ಇದು ರಿಫ್ರಾಕ್ಷನ್ ಆಗ್ತಿದೆ, ಬಿಕಾಸ್ 2 ಮೀಡಿಯಮ್ ಇದೆ, ರಿಫ್ರಾಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಆ್ಯಂಗಲ್ ಇದೆ, ಆ ಆ್ಯಂಗಲಲ್ಲಿ ಮತ್ತೆ ನಾವು ಇನ್ಸಿಡೆಂಟ್ ರೇನ ಹಾಕೋಣ. ಸೊ ಆ ಆ್ಯಂಗಲ್ನ ಥೀಟಾ ಸಿ ಅಂತ ತಗೋತಾರೆ. ಸಿ ಅಂತಂದ್ರೇನು, ಕ್ರಿಟಿಕಲ್ ಆ್ಯಂಗಲ್ ಅಂತ ಅರ್ಥ, ಹೌದಾ? ಅದು ನಿರ್ದಿಷ್ಟವಾದ ಒಂದು ಕೋನ, ಕ್ರಿಟಿಕಲ್ ಆ್ಯಂಗಲ್. ಥೀಟಾ 1 ಆದಾಗ ಏನು ಜಸ್ಟ್ ರಿಫ್ರಾಕ್ಟ್ ಆಯಿತು, ಜಸ್ಟ್ ಬಾಗ್ತು. ನೆಕ್ಸ್ಟ್ ಕ್ರಿಟಿಕಲ್ ಆ್ಯಂಗಲಲ್ಲಿ ಹಾಕಿದಾಗ ಏನಾಯಿತು, ಅದು ಮೇಲ್ಮೈಗೆ, ಸರ್ಫೇಸ್ ಇದೆಯಲ್ಲ, ಇದು ಗಾಜಿನ ಅಥವಾ ನೀರಿನ ಸರ್ಫೇಸ್ಗೆ ಬಂದು ಬಾಗ್ತು, ಹೌದಾ? ಸೊ ಯಾವುದೇ ಒಂದು ರೇಖೆ ಯಾವುದೇ ಒಂದು ಪತನ ಕಿರಣ ಅಥವಾ ಇನ್ಸಿಡೆಂಟ್ ರೇ ಒಂದು ಮಾಧ್ಯಮದ ಸರ್ಫೇಸ್ಗೆ ಲಂಬವಾಗಿ ಅದು ಬಾಗಿದರೆ ಆ ಬಾಗುವಂಥ ಒಂದು ಆ್ಯಂಗಲ್ನ ಏನಂತ ಕರಿತೀವಿ, ನಿರ್ದಿಷ್ಟ ಕೋನ ಅಥವಾ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಇದು 90 ಡಿಗ್ರಿಯಲ್ಲಿ ಇರುತ್ತೆ. ಸೊ 90 ಡಿಗ್ರಿಯಲ್ಲಿ ಅದು ಇನ್ಸಿಡೆಂಟ್ ಆದಾಗ ಅದು ಸರ್ಫೇಸ್ಗೆ ಲಂಬವಾಗಿ ಬಾಗುತ್ತೆ. ಸೊ ಇದು ಲಂಬವಾಗಿ ಬಾಗಿದಾಗ ಏನಂತ ತಿಳ್ಕೊಬೇಕು ನಾವು, ಎಷ್ಟು ಸಾಧ್ಯನೋ ಅದಕ್ಕೆ ರಿಫ್ಲೆಕ್ಟ್ ಆಗೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ರಿಫ್ರಾಕ್ಟ್ ಆಗಿಬಿಡ್ತದು, ಹೌದಾ? ಎಷ್ಟು ಸಾಧ್ಯನೋ ಅಷ್ಟು ರಿಫ್ರಾಕ್ಟ್ ಆಗಿ ಅದು 90 ಡಿಗ್ರಿವರೆಗೆ ಬಂದುಬಿಡ್ತು. ಸೊ ನೆಕ್ಸ್ಟ್ ಏನಾಗುತ್ತೆ, ಇದಕ್ಕಿಂತಲೂ ಹೆಚ್ಚಿನ ಆ್ಯಂಗಲಲ್ಲಿ ನಾವು ಈ ಕಿರಣವನ್ನು ಇನ್ಸಿಡೆಂಟ್ ಮಾಡಿದಾಗ, ಇದು ನೋಡಿ ಲಾಸ್ಟ್ ಕಿರಣ ಏನು ಮಾಡ್ತೀವಿ, ಇನ್ನೊಂದು ಆ್ಯಂಗಲ್ಲಿ, ಇದು ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ದೊಡ್ಡ ಆ್ಯಂಗಲ್ ಇದು, ಹೌದಾ? ಒಂದು ಏನಂತೆ ಡೆಫಿನೇಷನಲ್ಲಿ ಏನಿದೆ, ಒಂದು ನಿರ್ದಿಷ್ಟ ಕೋನದಕ್ಕಿಂತಲೂ ಹೆಚ್ಚಿನ ಕೋನದಲ್ಲಿ ನಾವು ಒಂದು ರೇಖೆಯನ್ನು ಪತನ ಕಿರಣವನ್ನು ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಇದು ಈ ಆ್ಯಂಗಲ್ ಏನಾಗಿದೆ, ಇದು ಥೀಟಾ ಸಿ ಈಸ್ ಸ್ಮಾಲರ್ ದ್ಯಾನ್ ದಿಸ್ ಆ್ಯಂಗಲ್, ಹೌದಾ? ಥೀಟಾ ಸಿಗಿಂತ ಇದು ದೊಡ್ಡದಿದೆ ಈ ಆ್ಯಂಗಲ್, ಹೌದಾ? ಥೀಟಾ ಸಿಗಿಂತ ದೊಡ್ಡ ಆ್ಯಂಗಲಲ್ಲಿ ನಾವು ಇನ್ಸಿಡೆಂಟ್ ಮಾಡಿದಾಗ ಒಂದು ಕಿರಣವನ್ನು, ಅದೇನಾಗುತ್ತೆ, ಇಲ್ಲಿ ಭಾಗದಂತಹ ಕಿರಣ ಈ ಸೈಡ್ ಕೆಳಗಡೆ ಬಂದುಬಿಡುತ್ತೆ. ಸೊ ಏನಾಯ್ತು ಇವಾಗ, ಇಷ್ಟೊತ್ತು ನೀರಿನಿಂದ ಗಾಳಿಗೆ ಬೆಂಡ್ ಆಗ್ತಾ ಇದ್ದಂಥ ಕಿರಣ ಬೆಂಡ್ ಆಗ್ತಾ ವಾಪಸ್ ನೀರಿಗೇ ಬಾಗಿಬಿಡ್ತು, ಹೌದಾ? ವಾಪಸ್ ಅದೇ ಮೀಡಿಯಮ್ಗೆ ಬಾಗಿಬಿಡ್ತು, ಅರ್ಥ ಆಯ್ತಲ್ಲ? ಸೊ ಇದೇನಾಗುತ್ತೆ, ಈ ಕಿರಣ ಬಂದು ವಾಪಸ್ ಗಾಳಿಗೆ ಹೋಗಲ್ಲ, ಗಾಳಿಯನ್ನು ಬಿಟ್ಟು ಕೆಳಗಡೆ ವಾಪಸ್ ಅದೇ ಮೀಡಿಯಮ್ಗೆ. ಸೊ ನಾವು ಕಳಿಸಿರುವಂಥ ಕಿರಣ ಯಾವ ಮೀಡಿಯಮ್ಗೆ ಇತ್ತು, ನೀರಿತ್ತು, ಆ ನೀರಿಗೇ ವಾಪಸ್ ಬಾಗಿಬಿಡ್ತದು. ಸೇಮ್ ಮೀಡಿಯಮ್ಗೆ ವಾಪಸ್ ಅದೇನಾಗುತ್ತೆ, ಬಾಗಿಬಿಡುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಅಂದರೆ ನಥಿಂಗ್ ಬಟ್ ಪರಿಪೂರ್ಣ, ಪೂರ್ತಿ ಅನ್ನಂಗೆ, ಪೂರ್ತಿ ಅದು ರಿಫ್ಲೆಕ್ಷನ್ ಆಯಿತು ಅನ್ನಂಗೆ, ಅರ್ಥ ಆಯ್ತಾ? ಟೋಟಲ್ ಇಂಟರ್ನಲ್ ಅಂದರೆ ಯಾಕಂತೀವಿ ಅಂದರೆ ಒಳಗಡೆನೆ, ನೀರಿನ ಒಳಗಡೆನೆ, ಗಾಜಿನ ಒಳಗಡೆನೆ, ಆದ್ದರಿಂದ ಅದಕ್ಕೆ ಇಂಟರ್ನಲ್ ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಅರ್ಥ ಆಯ್ತಲ್ಲ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಅಂದರೆ ಯಾಕು, ಸಂಪೂರ್ಣ, ಕಂಪ್ಲೀಟ್ ಅನ್ನಂಗೆ ಅರ್ಥ, ಕಂಪ್ಲೀಟ್ ಬಾಗಿದೆ ಅಂತ ಅರ್ಥ. ಇಂಟರ್ನಲ್ ಯಾಕೆ, ಅದೇ ಮಾಧ್ಯಮದಲ್ಲಿ ಆಯಿತು. ಆಮೇಲೆ ರಿಫ್ಲೆಕ್ಷನ್ ಆಗ್ತಾ ಇದೆಯಾ, ಯಾಕಂದರೆ ಅದು ಈ ರೀತಿ ಹೋದಂಥ ಕಿರಣ ವಾಪಸ್ ಬಾಗಿಬಿಡ್ತು, ಹೌದಾ? ವಾಪಸ್ ರಿಫ್ಲೆಕ್ಟ್ ಆಗ್ತಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೇ ಅರ್ಥ, ಹೌದಾ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೇನು, ಒಂದು ಮೀಡಿಯಮ್ನಿಂದ ಕಳಿಸಿದಂಥ ಕಿರಣವು ಅದೇನು ಮಾಡುತ್ತೆ, ಒಂದು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆ್ಯಂಗಲಲ್ಲಿ ನಾವು ಅದನ್ನು ಕಳಿಸಿದಾಗ ವಾಪಸ್ ಅದೇ ಮೀಡಿಯಮಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ನೀರಾಗಿರ್ಬೋದು ಅಥವಾ ಅದು ಗಾಜಾಗಿರ್ಬೋದು, ಒಂದು ಕ್ರಿಟಿಕಲ್ ಆ್ಯಂಗಲ್ ಇರುತ್ತೆ, ಆ ಕ್ರಿಟಿಕಲ್ ಆ್ಯಂಗಲ್ಗಿಂತ ನಾವು ದೊಡ್ಡ ಆ್ಯಂಗಲಲ್ಲಿ ನಾವು ಅದನ್ನು ಇನ್ಸಿಡೆಂಟ್ ಮಾಡಿದ್ವಿ ಅಂದರೆ ಅದು ಮೇಲ್ಗಡೆ ಹೋಗಿ ರಿಫ್ಲೆಕ್ಟ್ ಆಗಲ್ಲ, ಅದು ಒಳಗಡೆ ವಾಪಸ್ ಬಂದು ರಿಫ್ಲೆಕ್ಟ್ ಆಗುತ್ತೆ. ಈ ಒಂದು ಪ್ರೊಸೆಸನ್ನು ಏನಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಕಾನ್ಸೆಪ್ಟ್. ಇಲ್ಲಿ ನೋಡಿ ಒಂದು ಇಮೇಜ್ ಇದೆ, ಇಲ್ಲಿ ಟಾರ್ಚ್ ಕೊಡ್ತಿದ್ದಾರೆ ಅವರು, ಇಲ್ಲೊಂದು ಪ್ರೊಟ್ರಾಕ್ಟರ್ ಇಟ್ಟಿದ್ದಾರೆ. ಸೊ ಈ ಪ್ರೊಟ್ರಾಕ್ಟರಲ್ಲಿ ಬಂದಂಥ ಒಂದು ಬೆಳಕಿನ ಕಿರಣ ಏನಾಗ್ತಿದೆ, ಫಸ್ಟ್ ಈ ಬೆಳಕಿನ ಕಿರಣ ಇಲ್ಲಿದೆ ಅಂದ್ಕೊಳ್ಳಿ, ಅದು ಇಲ್ಲಿದೆ ಅಂದ್ಕೊಳ್ಳಿ, ಅದು ಈ ರೀತಿ ರಿಫ್ರಾಕ್ಟ್ ಆಗುತ್ತೆ, ಹೌದಾ? ಇಲ್ಲಿದೆ ಅಂದ್ಕೊಳ್ಳಿ, ಅದು ಇಲ್ಲಿ ಲಂಬವಾಗಿ ರಿಫ್ರಾಕ್ಟ್ ಆಗುತ್ತೆ, ಹೌದಾ?
ಸೊ ಇದು ಕ್ರಿಟಿಕಲ್ ಆ್ಯಂಗಲ್ ದಾಟಿ ಇದು ಹೊಸ ಆ್ಯಂಗಲ್, ದೊಡ್ಡ ಆ್ಯಂಗಲಲ್ಲಿ ನಾವು ಇದನ್ನು ಇನ್ಸಿಡೆಂಟ್ ಮಾಡಿದಾಗ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಹೌದಾ? ಸೊ ವಾಪಸ್ ಅದೇ ಮೀಡಿಯಮಲ್ಲಿ ಬಂದು ಅದು ರಿಫ್ಲೆಕ್ಟ್ ಆಗ್ತಿದೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಆಪ್ಟಿಕಲ್ ಫೈಬರ್ ಗೊತ್ತಲ್ಲ ನಿಮಗೆ. ಆಪ್ಟಿಕಲ್ ಫೈಬರಲ್ಲಿ ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಂತ ಅಂದರೆ, ಈ ಆಪ್ಟಿಕಲ್ ಫೈಬರಲ್ಲಿ ಇದೇನಿದೆಯಲ್ಲ, ಕ್ಲಾಡಿಂಗ್ ಅಂತ ಕರೀತಾರೆ ಇದಕ್ಕೆ. ಬಿಟ್ವೀನ್ ದೀಸ್ ಟೂ ವಾಲ್ಸ್ ಏನಿದೆಯಲ್ಲ, ಈ ಒಂದು ಬೆಳಕಿನ ಕಿರಣವನ್ನು ಇಲ್ಲಿ ಈ ರೀತಿ ಇನ್ಸಿಡೆಂಟ್ ಮಾಡಿಸ್ತಾರೆ. ಈ ಇನ್ಸಿಡೆಂಟ್ ಮಾಡಿದಂಥ ಕಿರಣ ಏನಾಗುತ್ತೆ, ಅದು ಯಾವ ರೀತಿಯ ಒಂದು ಆ್ಯಂಗಲಲ್ಲಿ ಇನ್ಸಿಡೆಂಟ್ ಮಾಡಿರ್ತಾರೆ ಅಂದರೆ, ಯಾವ ಕೋನದಲ್ಲಿ ಅಂದರೆ ಆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಹೆಚ್ಚಿನ ಕೋನದಲ್ಲಿ, ಅದು ತನ್ನದೇ ಒಳಗೆ ವಾಪಸ್ ತನ್ನದೇ ಮಾಧ್ಯಮದಲ್ಲಿ ಬಾಗಿರಬೇಕದು. ಆ ರೀತಿಯಾದಂಥ ಒಂದು ಸಿಸ್ಟಮ್ ಇಟ್ಟು ಒಂದು ಬೆಳಕಿನ ಕಿರಣನ ಇಲ್ಲಿ ಕೊಡ್ತಾರೆ ಅವರು. ಸೊ ಅದು ಆಬ್ವಿಯಸ್ಲಿ ಏನಾಗುತ್ತೆ, ಸೊ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆ್ಯಂಗಲಲ್ಲಿ ಅದನ್ನು ಇನ್ಸಿಡೆಂಟ್ ಮಾಡಿದಾಗ ಮತ್ತೆ ಅದೇ ಆ್ಯಂಗಲಲ್ಲಿ ಅದು ಬಾಗುತ್ತೆ. ಮತ್ತು ಇದು ಏನಾಗುತ್ತೆ, ಹೊಸ ಇನ್ಸಿಡೆಂಟ್ ರೇ ಆಗುತ್ತೆ. ವಾಪಸ್ ಇಲ್ಲಿಂದ ಮತ್ತದು ಇಲ್ಲಿ ಪತನ ಆಗುತ್ತೆ. ಇಲ್ಲಿ ಪತನ ಆದಾಗ ಮತ್ತು ವಾಪಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ರೀತಿ ಇಂಟರ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತದು. ಹೌದಾ? ಒಳಗಡೆನೆ ಅದೇ ಒಂದು ವಾಲ್ ಬಿಟ್ವೀನ್ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡಿ ಆಪ್ಟಿಕಲ್ ಫೈಬರನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಹೋಪ್ ಇದು ಅರ್ಥ ಆಗಿದೆ ನಿಮಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಟಿಕಲ್ ಫೈಬರಲ್ಲಿ ಯಾವ ಒಂದು ಬೆಳಕಿನ ಸಿದ್ಧಾಂತವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ನೀವೇನು ಹೇಳಬೇಕು, ಒಟ್ಟು ಆಂತರಿಕ ಪ್ರತಿಫಲನ ಯೂಸ್ ಮಾಡಿ ಆಪ್ಟಿಕಲ್ ಫೈಬರ್ನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಫಾರ್ ದೀಸ್ ಆರ್ ಮೇನ್ ಕಾನ್ಸೆಪ್ಟ್ಸ್ ಇನ್ ಲೈಟ್. ನಾವು ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒನ್ ಏನು ಬರುತ್ತಪ್ಪ, ದರ್ಪಣಗಳು. ಸೊ ಇದೊಂದು ಸಪ್ರೇಟ್ ಕಾನ್ಸೆಪ್ಟ್. ದರ್ಪಣಗಳಂದರೆ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್ ನಿಮಗೆ ಗೊತ್ತಿದೆಯಲ್ಲ. ಸೊ ಲೈಟ್ ಚಾಪ್ಟರಲ್ಲಿ ದರ್ಪಣಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ, ಸೊ ನಾವು ಫಸ್ಟು ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋದೇನು, ಪ್ಲೇನ್ ಮಿರರ್ ಬಗ್ಗೆ. ಪ್ಲೇನ್ ಮಿರರಲ್ಲಿ ನಮ್ಮ ಇಮೇಜ್ ಕಾಣಿಸುತ್ತೆ. ಹೌದಲ್ಲ? ಸೊ ಅದೇ ಪ್ಲೇನ್ ಮಿರರ್ ಜಾಗದಲ್ಲಿ ಕಾನ್ಕೇವ್ ಮಿರರ್ ಇದ್ದರೆ ಅಥವಾ ಕಾನ್ವೆಕ್ಸ್ ಮಿರರ್ ಇದ್ದರೆ ಏನಾಗುತ್ತೆ? ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ಗೆ ನೀವೇನಂತ ಹೇಳ್ತೀರಿ? ಪೀನ ಮತ್ತು ನಿಮ್ನ ಮಸೂರಗಳು ಅಂತ ಹೇಳ್ತೀರಿ. ಹೌದಾ? ಸೊ ದರ್ಪಣಗಳಲ್ಲಿ 2 ವಿಧಗಳಿದ್ದಾವೆ. ಅವು ಏನಪ್ಪ ಅಂದರೆ ಪ್ಲೇನ್ ಮಿರರ್, ಸ್ಪೆರಿಕಲ್ ಮಿರರ್, ಸಮತಲ ಮತ್ತು ಗೋಳಿ ಆಕಾರದ ಮಿರರ್ಗಳು, ಮಸೂರಗಳು. ಸೊ ಈ ಗೋಳಿ ಆಕಾರದ ಮಿರರ್ಗಳಲ್ಲಿ, ಮಸೂರಗಳಲ್ಲಿ 2 ಥರ ಇದ್ದಾವೆ. ಗೋಳಿ ಆಕಾರ ಅಂದರೆ ದಟ್ ಇಸ್ ನಥಿಂಗ್ ಬಟ್ ರೌಂಡ್. ಹೌದಾ? ಸೊ ಈ ಗೋಳಿ ಆಕಾರದ ಮಿರರ್ಸಲ್ಲಿ 2 ಥರ ಇದ್ದಾವೆ. ಒಂದು ಕಾನ್ಕೇವ್, ಮತ್ತೊಂದು ಕಾನ್ವೆಕ್ಸ್, ನಿಮ್ನ ಮತ್ತು ಪೀನ ಮಸೂರ. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ರೀತಿ ನೆನ್ಪಿಟ್ಕೊಳ್ಳೋದು ಬೇಡ ನಾವು. ಹೌದಾ? ಸೊ ಇದೇ ರೀತಿ ಇದ್ದಾಗ ಇಲ್ಲಿ ನಾವು ಈ ಥರ ರಫ್ ಸ್ಕೆಚ್ ಹಾಕಿದ್ವಿ ಅಂದರೆ ಏನರ್ಥ, ಇದು ಹಾರ್ಡ್ ಸರ್ಫೇಸ್ ಅನ್ನಂಗೆ ಅರ್ಥ. ಹೌದಾ? ಕನ್ನಡಿಯ ಹಿಂಭಾಗಕ್ಕೆ ನಾವು ಪೇಂಟ್ ಮಾಡ್ತೀವಲ್ಲ, ಆ ಪೇಂಟ್ ಅಂತ ನೀವು ಇದನ್ನು ತಿಳ್ಕೊಬೇಕು. ಹೌದಾ? ಸೊ ಇಲ್ಲಿ ರಿಫ್ಲೆಕ್ಟಿವ್ ಸರ್ಫೇಸ್ ಯಾವುದು? ರಿಫ್ಲೆಕ್ಟಿವ್ ಸರ್ಫೇಸ್ ಈ ಸೈಡ್ ರಿಫ್ಲೆಕ್ಟಿವ್ ಸರ್ಫೇಸ್. ಹೌದಾ? ಇದು ಕಾನ್ಕೇವ್, ಏನಿದು ನಿಮ್ನ. ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕಂತಂದರೆ, ಇದನ್ನು ನೆನ್ಪಿಟ್ಕೋಬೇಕಂದ್ರೆ, ಇದು ಕೇವ್ ಥರ ಕಾಣುತ್ತೆ ನೋಡಿ. ಹೌದಾ? ಕೇವ್ ಥರ ಕಾಣುವಂಥ ಫೇಸ್ ರಿಫ್ಲೆಕ್ಟಿವ್ ಇರುತ್ತೆ. ಕೇವ್ ಅಂದರೆ ಏನು? ಗುಹೆ ಥರ. ಕಾನ್ಕೇವ್ ಹೇಗೆ ನೆನ್ಪಿಟ್ಕೋಬೇಕು? ಕೇವ್ ಅಂದರೆ ಗುಹೆ. ಕಾನ್ಕೇವ್ ಅಂತ ಈ ಥರ ಕಾಣ್ತಿದೆಯಲ್ಲ, ಈ ಥರ ಗುಹೆ ಥರ ಕಾಣುವಂಥ ಸೈಡ್ ರಿಫ್ಲೆಕ್ಟ್ ಆಗುತ್ತೆ. ಅದು ಸಾಫ್ಟ್ ರಿಫ್ಲೆಕ್ಷನ್ ಆಗುವಂಥ ಒಂದು ಸರ್ಫೇಸ್. ಹಿಂದ್ಗಡೆ ಏನಿರುತ್ತೆ? ರಫ್ ಸರ್ಫೇಸ್. ಅದು ನಾನ್ ರಿಫ್ಲೆಕ್ಟಿವ್ ಸರ್ಫೇಸ್. ಹೌದಾ? ಅಕಸ್ಮಾತ್ ನಾವು ಈ ಕಾನ್ವೆಕ್ಸ್ನ ಏನು ಮಾಡ್ತೀವಿ, ಇದೇ ಥರದ ಒಂದು ಸ್ಪೆರಿಕಲ್ ಮಿರರ್ನ ಈ ಸೈಡ್ ಪೇಂಟ್ ಮಾಡ್ತೀವಿ. ಈ ಸೈಡ್ ಪೇಂಟ್ ಮಾಡಿದಾಗ ಇದು ಉಬ್ಬಿದ ಸರ್ಫೇಸ್ ಏನಿದೆಯಲ್ಲ, ಇಲ್ಲಿ ಇಮೇಜ್ ಕಾಣುತ್ತೆ. ಇದು ರಿಫ್ಲೆಕ್ಟಿವ್ ಸರ್ಫೇಸ್. ಇದು ನಾನ್ ರಿಫ್ಲೆಕ್ಟಿವ್, ಇದು ರಿಫ್ಲೆಕ್ಟಿವ್ ಸರ್ಫೇಸ್. ಹೌದಾ? ಇದಕ್ಕೆ ನಾವು ಕಾನ್ವೆಕ್ಸ್ ಅಂತ ನೆನ್ಪಿಟ್ಕೋಬೇಕು. ಸೊ ಒಂದನ್ನು ನೆನ್ಪಿಟ್ಕೊಂಡ್ರೆ ಆಬ್ವಿಯಸ್ಲಿ ಇನ್ನೊಂದು ಯಾವುದಂತ ನಮಗೆ ಕ್ಲಿಯರ್ ಆಗುತ್ತೆ. ಹೌದಾ? ಸೊ ಇದನ್ನು ಕೇವ್ ಥರ ಇರುತ್ತೆ. ಕೇವ್ ಥರ ಇರುವಂಥ ಒಂದು ಸರ್ಫೇಸ್ ನಮಗೆ ರಿಫ್ಲೆಕ್ಟಿವ್ ಸರ್ಫೇಸ್ ಇರುತ್ತೆ ಅಂತ ನೆನ್ಪಿಟ್ಕೋಬೋದು. ಅದೊಂದು ಟ್ರಿಕ್. ಹೌದಾ? ಸೊ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಏನು ಡಿಫ್ರೆನ್ಸ್? ಕಾನ್ಕೇವ್ ಮಿರರನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಕಾನ್ವೆಕ್ಸ್ ಮಿರರನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಕಾನ್ಕೇವ್ ಮಿರರಲ್ಲಿ ಯಾವ ರೀತಿಯಾದಂಥ ಇಮೇಜ್ಗಳು ಫಾರ್ಮ್ ಆಗುತ್ತೆ, ಕಾನ್ವೆಕ್ಸಲ್ಲಿ ಯಾವ ರೀತಿಯಾದಂಥ ಇಮೇಜ್ ಫಾರ್ಮ್ ಆಗುತ್ತೆ. ನಿಮ್ಗೆ ಹೇಳಿದೆ, ಮಿರರಲ್ಲಿ ನಾವು ಪ್ರತಿಬಿಂಬ ನೋಡಿಕೊಂಡಾಗ ಏನು ಫಾರ್ಮ್ ಆಗುತ್ತೆ? ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ ನಾನು. ಹೌದಾ? ದಟ್ ಈಸ್ ಇಮ್ಯಾಜಿನರಿ ಇಮೇಜ್. ನಾವು ಅದನ್ನು ಸ್ಕ್ರೀನ್ ಮೇಲೆ ತರೋಕ್ಕಾಗಲ್ಲ. ಹೌದಾ? ಅದೇ ಒಂದು ನಾರ್ಮಲ್ ಮಿರರ್ ಜಾಗಕ್ಕೆ ಕಾನ್ಕೇವ್ ಮಿರರ್ ಇದ್ದರೆ ಏನಾಗುತ್ತೆ? ಸೊ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಇದರಲ್ಲಿ. ದ ಮಿರರ್ ವಿಚ್ ಕ್ಯಾನ್ ಫಾರ್ಮ್ ಅ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಆ್ಯನ್ ಆಬ್ಜೆಕ್ಟ್. ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಆ್ಯನ್ ಆಬ್ಜೆಕ್ಟ್ ಅಂದರೆ ವಸ್ತುವಿನ ವರ್ಧಿತ ಚಿತ್ರವನ್ನು, ಅಂದರೆ ದೊಡ್ಡದಾಗಿ, ನಥಿಂಗ್ ಬಟ್ ವರ್ಧಿತ ಅಂದ್ರೇನು? ದೊಡ್ಡದು.
ಸೊ ಈ ಪೆನ್ ಇಷ್ಟಿದ್ದನ್ನು ಇಷ್ಟು ದೊಡ್ಡದಾಗಿ ಮಾಡುವಂಥ ಒಂದು ಮಿರರ್ ಯಾವುದು ಅಂತ ಕೇಳ್ತಾರೆ. ಹೌದಾ? ದ ಮಿರರ್ ವಿಚ್ ಕ್ಯಾನ್ ಫಾರ್ಮ್ ಅ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಈಸ್ ಕಾನ್ವೆಕ್ಸ್ ಮಿರರಾ, ಪ್ಲೇನ್ ಮಿರರಾ, ಕಾನ್ಕೇವ್ ಮಿರರಾ, ಬೋತ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರಾ ಅಂತ ಕೇಳ್ತಾರೆ. ಹೌದಾ? ಪಿನ ಕನ್ನಡಿ, ಸಮತಲ ಕನ್ನಡಿ, ನಿಮ್ನ ಕನ್ನಡಿ, ಪಿನ ಮತ್ತು ನಿಮ್ನ ಎರಡು. ಹೌದಾ? ಸೊ ನಿಮಗೆ ಕಾನ್ಕೇವ್ ಕಾನ್ವೆಕ್ಸ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಾಗೆ ಈ ಕ್ವಶನ್ ನಿಮಗೆ ಆನ್ಸರ್ ಸಿಗುತ್ತೆ. ನಾನು ಯಾಕೆ ಆನ್ಸರ್ ಹೇಳ್ತಿಲ್ಲ ಅಂತಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ವೆಲ್. ನಾನು ಕ್ಲಾಸ್ನ ಕೇಳುವಾಗ ನೀವು ಏನು ಮಾಡಬೇಕು, ತುಂಬ ಲಕ್ಷ್ಯದಿಂದ ಕೇಳಬೇಕು. ಆಮೇಲೆ ಏನು ಮಾಡಬೇಕು, ಕ್ಲಾಸ್ ಮುಗಿದ್ಮೇಲೆ ಯು ಶುಡ್ ಅಗೇನ್ ಗೋ ಥ್ರೂ ಕ್ಲಾಸ್ ಅಗೇನ್. ಹೌದಾ? ನಾವು ಕೊಟ್ಟಿರುವಂಥ ನೋಟ್ಸ್ನ ಅಥವಾ ನಾನು ಹೇಳ್ತಾ ಇರೋಂಥ ಕ್ಲಾಸ್ನ ಮತ್ತೆ ಪ್ಲೇ ಮಾಡಿ ಮತ್ತೆ ನೋಡ್ಬೇಕು. ನೀವು ನೋಡಿದಾಗ ನಿಮ್ಮ ಕಾನ್ಸೆಪ್ಟ್ ಒಂದು ಕ್ಲಾರಿಟಿ ಸಿಕ್ಕಾಗ ಇವಾಗಲೇ ನೀವು ಅದನ್ನು ಆನ್ಸರ್ ಮಾಡ್ತೀರಾ. ವಿತ್ 100% ಕ್ಲಾರಿಟಿ ನೀವು ಅದನ್ನು ಆನ್ಸರ್ ಮಾಡ್ತೀರಾ. ಆದ್ದರಿಂದ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಆನ್ಸರ್ ಕೊಡಲ್ಲ. ಹೌದಾ? ನೋಡಿ, ಕಾನ್ಕೇವ್ ಮಿರರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಶೇವಿಂಗ್, ಮೇಕಪ್ ಮಿರರ್ಸ್. ನೋಡಿ, ಗಂಡು ಮಕ್ಕಳು ಶೇವ್ ಮಾಡ್ಕೊಳ್ಳುವಾಗ ಕೊಡುವಂಥ ಒಂದು ಮಿರರ್ ಏನಿರುತ್ತಲ್ಲ ಅದು ಕಾನ್ಕೇವ್ ಮಿರರ್ ಆಗಿತ್ತು. ಯಾಕಪ್ಪ ಅಂತಂದರೆ ನಮಗೆ ನೀಟಾಗಿ ಫೇಸ್ ಎದ್ದು ಕಾಣಬೇಕು ಅಲ್ಲಿ. ಹೌದಾ? ಇಲ್ಲಾಂದರೆ ಕಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಕ್ಲೀನಾಗಿ ಶೇವ್ ಆಗಿದೆಯಿಲ್ಲ ಅಂತ ಗೊತ್ತಾಗಲ್ಲ. ಸೊ ಅದೇ ರೀತಿ ಹೆಣ್ಮಕ್ಳಿಗೆ ಮೇಕಪ್ ಮಾಡುವಾಗ ಅಥವಾ ರೆಡಿ ಆಗುವಾಗ ಅವ್ರಿಗೆ ಕೂಡ ಆ ರೀತಿ ಕಾನ್ಕೇವ್ ಮಿರರ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಬ್ಯೂಟಿ ಪಾರ್ಲರ್ಸಲ್ಲಿ ಕಾನ್ಕೇವ್ ಮಿರರ್ ಹಾಕಿಸುವಂಥ ಸಾಧ್ಯತೆ. ಯಾಕಂದರೆ ಸ್ವಲ್ಪ ಮ್ಯಾಗ್ನಿಫೈಡ್ ಆಗಿ ಕಾಣಲಿ ಅಂತ, ಸ್ವಲ್ಪ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇಮೇಜ್ ಕಾಣಲಿ ಅಂತ. ಹೌದಾ? ಸೊ ಡೆಂಟಲ್ ಮಿರರ್ಸ್, ನೀವು ಹಲ್ಲು ನೋವಾದಾಗ ಅಥವಾ ಹಲ್ಲಿಂದ ಏನಾದರೂ ಪ್ರಾಬ್ಲಮ್ ಇದ್ದಾಗ ನೀವು ಡೆಂಟಿಸ್ಟ್ ಕಡೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಕಡೆ ಒಂದು ಚಿಕ್ಕದಾದಂಥ ಒಂದು ಮಿರರ್ ಇರುತ್ತೆ. ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಮಿರರ್ ಹಲ್ಲಲ್ಲಿ ಆಗ್ತಾನೆ ಅಂದರೆ ಒಳಗಡೆ ಇಮೇಜ್ ಅವ್ರಿಗೆ ಕಾಣಿಸ್ಬೇಕಲ್ಲ. ಸೊ ಒಳಗಡೆ ಇಮೇಜ್ ಅವ್ರಿಗೆ ವಾಪಸ್ ಕಾಣಬೇಕು. ಅದು ಇನ್ವರ್ಟೆಡ್ ಆಗಿ ಆದರೂ ಕಾಣುತ್ತೆ ಅಥವಾ ರಿಯಲ್ ಆಗಿ ಆದರೂ ಕಾಣುತ್ತೆ, ಅದು ಮ್ಯಾಟ್ರ್ ಆಗಲ್ಲ. ಒಳಗಡೆ ಇರುವಂಥ ಹಲ್ಲು ಅವ್ರಿಗೆ ಹೊರಗಡೆ ಕಾಣಬೇಕು. ಸೊ ಆ ರೀತಿ ಇದು ಕಾನ್ಕೇವ್ ಮಿರರ್ ವರ್ಕ್ ಆಗುತ್ತೆ. ಸೊ ಕಾರ್ ಹೆಡ್ಲೈಟ್ ಮಿರರ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದು ಇನ್ನೂ ಜಾಸ್ತಿ ಬ್ರೈಟ್ನೆಸ್ ಕೊಡಲಿ ಅಂತ. ಬಿಕಾಸ್ ದಿಸ್ ಈಸ್ ಕನ್ವರ್ಜಿಂಗ್ ಲೆನ್ಸ್ ಅಂತ ನಾವು ಕರಿತೀವಿ ಕಾನ್ಕೇವ್ ಲೆನ್ಸ್ನ. ಸೊ ಕಾನ್ಕೇವ್ ಮಿರರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಶೇವಿಂಗ್ ಮೇಕಪ್ ಮಿರರ್ಸಲ್ಲಿ, ಡೆಂಟಲ್ ಮಿರರ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಕಾರ್ ಹೆಡ್ಲೈಟ್ ಮಿರರ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಯೂಸೇಜಸ್ನ ನೀವು ಸಾಧ್ಯದಷ್ಟು ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಇದನ್ನೇ ಡೈರೆಕ್ಟಾಗಿ ಕೇಳೋದು. ಕಾನ್ಕೇವ್ ಮಿರರನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು ಒಂದು, ಇಲ್ಲ ಕಾರ್ ಹೆಡ್ಲೈಟಲ್ಲಿ ಯಾವ ಥರದಾದಂಥ ಮಿರರ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು ಒಂದು. ಸೊ ಈ ರೀತಿ ಯೂಸಸ್ನ ನೆನ್ಪಿಟ್ಕೊಂಡ್ರೆ ಸಾಕು. CRDR ಎಕ್ಸಾಮ್ಗೆ ಅಷ್ಟೊಂದು ಟೆಕ್ನಿಕಲ್ ಆಗಿ ಕೇಳಲ್ಲ, ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಬಟ್ ಸ್ಟಿಲ್ ನಾವು ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ನ ಲೈಟಾಗಿ ತಿಳ್ಕೊಳ್ಳೋಣ. ಕಾನ್ಕೇವ್ ಮಿರರ್ ಪ್ರೊಡ್ಯೂಸಸ್ ಬೋತ್ ರಿಯಲ್ ಇನ್ವರ್ಟೆಡ್ ಆ್ಯಂಡ್ ವರ್ಚುವಲ್ ಇರೆಕ್ಟ್ ಇಮೇಜಸ್ ಡಿಪೆಂಡಿಂಗ್ ಅಪಾನ್ ದ ಆಬ್ಜೆಕ್ಟ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಲೆನ್ಸ್. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಲೆನ್ಸ್ ಇದೆ ಅಂದ್ಕೊಳ್ಳಿ. ದಿಸ್ ಈಸ್ ಕಾನ್ಕೇವ್ ಲೆನ್ಸ್, ದಿಸ್ ಈಸ್ ನಾನ್ ರಿಫ್ಲೆಕ್ಟಿವ್. ಹೇಳಿದ್ನಲ್ಲ ಆಗಲೇ, this is non-reflective, this is reflective surface. ಇದು ಪ್ರತಿಫಲನ ಆಗುವಂಥ ಸರ್ಫೇಸ್. ಹೌದಾ? ಇಲ್ಲಿ ಒಂದು ಆಕ್ಸಸ್ ಇರುತ್ತೆ ಮಿಡಲ್ ಪಾಯಿಂಟ್ಗೆ. ಹೌದಾ? ದಿಸ್ ಇಸ್ P, ದಿಸ್ ಇಸ್ ಮಿಡ್ ಪಾಯಿಂಟ್ ಆಫ್ ದ ಮಿರರ್, ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಅಂತ C ಪಾಯಿಂಟ್ ಬರುತ್ತೆ, ದಿಸ್ ಇಸ್ ಫೋಕಲ್ ಪಾಯಿಂಟ್ ಅಂತ ಬರುತ್ತೆ. ಹೌದಾ? ದೀಸ್ ಆರ್ ಟೆಕ್ನಿಕಲ್ ಟರ್ಮ್ಸ್. ಸೊ ನಿಮಗೆ ಕಾನ್ಕೇವ್ ಮಿರರಲ್ಲಿ ಏನಾಗುತ್ತೆ, ಆಬ್ಜೆಕ್ಟು ಸಿಯಿಂದ ಹಿಂದೆ ಇದ್ದಾಗ ಒಂದು ರೀತಿ ಫಾರ್ಮ್ ಆಗುತ್ತೆ. ಹೌದಾ? ಸಿ ಮೇಲೆ ಇದ್ದಾಗ ಒಂದು ರೀತಿ ಫಾರ್ಮ್ ಆಗುತ್ತೆ. ಹೌದಾ? C ಮತ್ತು F ಬಿಟ್ವೀನ್ ಇದ್ದಾಗ ಒಂಥರ ಫಾರ್ಮ್ ಆಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ಫಾರ್ಮ್ಡ್ ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್ ಆಫ್ ದ ಇಮೇಜ್. ಹೌದಾ? ಇಮೇಜ್ ಎಲ್ಲಿದೆ, ಆಬ್ಜೆಕ್ಟ್ ಎಲ್ಲಿದೆ, ನೀವು ಎಲ್ಲಿ ನಿಂತಿದ್ದೀರಾ, ನೀವು ಇಲ್ಲಿ ನಿಂತರೆ ಒಂಥರ ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ನಿಂತರೆ ಒಂಥರ ಫಾರ್ಮ್ ಆಗುತ್ತೆ, ಇಲ್ಲಿ ನಿಂತರೆ ಒಂಥರ ಫಾರ್ಮ್ ಆಗುತ್ತೆ. ಸೊ ಇದೇ ಫೋಕಲ್ ಪಾಯಿಂಟಲ್ಲಿ ನಿಂತರೆ ಒಂಥರ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇನ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಫೋಕಲ್ ಪಾಯಿಂಟ್ ಇಲ್ಲಿ ನಿಂತಾಗ ಒಂಥರ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಕಾನ್ಕೇವಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಮ್ಯಾಟ್ರ್ ಆಗುತ್ತೆ. ಆಬ್ಜೆಕ್ಟ್ ಎಲ್ಲಿದೆ ಅನ್ನೋದು, ಮಿರರ್ ಮುಂದೆ ಆಬ್ಜೆಕ್ಟ್ ಎಲ್ಲಿದೆ ಅನ್ನೋದು ಕಾನ್ಕೇವ್ ಮಿರರಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಕಾನ್ಕೇವ್ ಮಿರರ್ ಎರಡು ಇಮೇಜ್ನ ಫಾರ್ಮ್ ಮಾಡುತ್ತೆ. ಯಾವುದು? ವರ್ಚುವಲ್ ಮತ್ತು ರಿಯಲ್. ಅಲ್ಲದೆ ರಿಯಲ್ ಇದ್ದಾಗ ಇಮೇಜ್ ಆಲ್ವೇಸ್ ಇನ್ವರ್ಟೆಡ್ ಇರುತ್ತೆ, ಅಂದರೆ ತಲೆ ಕೆಳಗಾಗಿರುತ್ತೆ. ವರ್ಚುವಲ್ ಇದ್ದಾಗ ಆಲ್ವೇಸ್ ಎರೆಕ್ಟೆಡ್ ಇಮೇಜ್ ಇರುತ್ತೆ. ಹೌದಾ? ಸ್ಟ್ರೈಟಾಗಿ ಅಪ್ರೈಟ್ ನಿಂತಿರುವಂಥ ಇಮೇಜ್ ಇರುತ್ತೆ. ಆದ್ದರಿಂದ ಇಲ್ಲೇನು ಹೇಳ್ತಾರೆ ನೋಡಿ, CF ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದೇನಿಲ್ಲ. ಮತ್ತು ಸಿಗೆ ಏನಂತ ಹೇಳ್ತೀವಿ, ಸೆಂಟರ್ ಆಫ್ ಕರ್ವೇಚರ್, ಅಂದರೆ ಇದು ರೇಡಿಯಸ್ ಇದು. ಹೌದಾ? ಇಲ್ಲಿ ಈ ಲೆನ್ಸ್ನಿಂದ ಈ ಪಾಯಿಂಟ್ ಸೆಂಟರ್ ಆಫ್ ಪಾಯಿಂಟ್ಗಿರುವಂಥ C ಇದು ಸಿಯಿಂದ ದೂರದಲ್ಲಿ ಇಲ್ಲಿ ಇದೆ ನೋಡಿ, ಒಂದು ಬಾಕ್ಸ್ ಇದೆ. ವಸ್ತುವಿನ ಸ್ಥಾನ ಎಲ್ಲಿದೆ ಅಂತ ಅನ್ನೋದು, ಪ್ರತಿಬಿಂಬದ ಸ್ಥಾನ ಎಲ್ಲಿದೆ ಅಂತ, ಪ್ರತಿಬಿಂಬದ ಗಾತ್ರ ಎಷ್ಟಿದೆ ಅಂತ, ಪ್ರತಿಬಿಂಬದ ಸ್ವಭಾವ ಹೇಗಿದೆ ಅಂತ.
ಇದು ಯಾವುದು ಕಾನ್ಕೇವ್ ಮಿರರ್ ಇಂದಿದು. ನೋಡಿ ಇಲ್ಲಿ ರಿಸಲ್ಟ್ಸ್ ನೋಡಿ, ಸತ್ಯ ತಲೆ ಕೆಳಗಾದ, ಸತ್ಯ ತಲೆ ಕೆಳಗಾದ, ಸತ್ಯ ತಲೆ ಕೆಳಗಾದ, ಅಷ್ಟು ಸತ್ಯ ತಲೆ ಕೆಳಗಾದ ಅಂದರೆ ಏನು, ರಿಯಲ್ ಬಟ್ ಇನ್ವರ್ಟೆಡ್ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಆಲ್ ದ ಇಮೇಜಸ್ ಫಾರ್ಮ್ಡ್ ಬೈ ಕಾನ್ಕೇವ್ ಮಿರರ್ಸ್ ಆರ್ ರಿಯಲ್ ಬಟ್ ದೇ ಆರ್ ತಲೆ ಕೆಳಗಾಗಿದ್ದಾವೆ, ಅವು ಇನ್ವರ್ಟ್ ಆಗಿದ್ದಾವೆ. ಒಂದೇ ಒಂದು ಕೇಸಲ್ಲಿ ಮಾತ್ರ ದಟ್ ಈಸ್ ವರ್ಚುವಲ್ ಬಟ್ ಇಟ್ ಈಸ್ ಎರೆಕ್ಟ್. ಅದು ಯಾವ ಟೈಮಲ್ಲಿ ಅಂದರೆ ಮ್ಯಾಗ್ನಿಫೈ ಆಗುತ್ತಲ್ಲ, ದೊಡ್ಡದಾಗಿ ಕಾಣುತ್ತಲ್ಲ ಇಮೇಜ್. ನಾವು ಬೂತ್ ಕನ್ನಡಿ ಅಂತ ಚಿಕ್ಕವರಿದ್ದಾಗ ಎಲ್ಲ ಹಿಡಿದು ನೋಡ್ತಿದ್ವಿ ಅಲ್ಲ, ಸೊ ದೊಡ್ಡದಾಗಿ ಕಾಣ್ತಿತ್ತು, ಒಂದು ಅಕ್ಷರ ಮೇಲೆ ಹಿಡಿದ್ರೆ ದೊಡ್ಡದಾಗಿ ಕಾಣ್ತಿತ್ತು ಅದು. ಸೊ ದಟ್ ಈಸ್ ಕಾನ್ಕೇವ್ ಮಿರರ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದು. ಇಲ್ಲಿ ಕೇಳಿದ್ರಿ ಕ್ವಶನ್ ಏನಂತ ಕೇಳಿದ್ರು ಅವ್ರು ನಿಮಗೆ, ಮ್ಯಾಗ್ನಿಫೈಡ್ ಇಮೇಜ್ ಅಂತ ಮಿರರ್ ವಿಚ್ ಕ್ಯಾನ್ ಫಾರ್ಮ್ ಅ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಅಂತ ಕೇಳಿದಾಗ ನೀವು ಕಾನ್ಕೇವ್ ಮಿರರ್ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ಕಾನ್ಕೇವ್ ಮಿರರ್ ನೋಡಿ ವರ್ಚುವಲ್ ಮತ್ತು ಸ್ಟ್ರೇಟ್ ಈ ರೀತಿಯಾದಂಥ ಒಂದು ಕಂಡೀಷನಲ್ಲಿ ನಮಗೆ ಇಮೇಜ್ ಏನಾಗುತ್ತೆ, ಮ್ಯಾಗ್ನಿಫೈಡ್ ಆಗುತ್ತೆ. ಇಲ್ಲಿ ನೋಡಿ ದೊಡ್ಡದಾದ ವರ್ಧಿಸಿದ ಇಮೇಜ್ ಫಾರ್ಮ್ ಆಗುತ್ತೆ. ಹೌದಾ, ದರ್ಪಣದ ಹಿಂದೆ ಇಮೇಜ್ ಫಾರ್ಮ್ ಆಗುತ್ತೆ, ಬಟ್ ದೊಡ್ಡದಾಗಿ ವರ್ಧಿಸಿದ, ನಾನು ಇಷ್ಟಿದ್ರೆ ತುಂಬ ದೊಡ್ಡದಾಗಿ ಇಮೇಜ್ ಫಾರ್ಮ್ ಆಗುತ್ತೆ. ಈ ಫಾರ್ಮಲ್ಲಿ ಯಾವಾಗ ಪಿ ಮತ್ತು ಎಫ್ನ ನಡುವೆ ಇಮೇಜ್ ಇದ್ದಾಗ, ಇಲ್ಲಿ ಡ್ರಾ ಮಾಡಿದ್ನಲ್ಲ ನಾನು, ಇಲ್ಲಿದೆ ಪಾಯಿಂಟ್ ಪಿ ಮಿಡ್ ಪಾಯಿಂಟ್ ಆಫ್ ದಿಸ್ ಮಿರರ್ ಆ್ಯಂಡ್ ದಿಸ್ ಇಸ್ ಎಫ್ ಈಸ್ ಫೋಕಲ್ ಪಾಯಿಂಟ್. ಇವೆರಡರ ನಡುವೆ ಇಲ್ಲಿ ಇಮೇಜ್ ಇಲ್ಲಿದ್ದಾಗ ಇಲ್ಲಿ ಮಿರರ್ ಹಿಂದ್ಗಡೆ ದೊಡ್ಡದಾದಂಥ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಮ್ಯಾಗ್ನಿಫಿಕೇಷನ್ ಆಗುತ್ತೆ. ಇದು ಇಮೇಜ್ ಏನಿರುತ್ತೆ, ಸ್ಟ್ರೇಟ್ ಆಗಿರುತ್ತೆ, ಇದು ತಲೆ ಕೆಳಗಾಗಿರಲ್ಲ, ಸ್ಟ್ರೇಟ್ ಆಗಿರುತ್ತೆ. ಸೊ ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೇಕು, ಕಾನ್ಕೇವ್ ಮಿರರಲ್ಲಿ ಇಮೇಜ್ ಸ್ಟ್ರೇಟ್ ಆಗಿನೂ ಇರುತ್ತೆ, ತಲೆ ಕೆಳಗಾಗಿನೂ ಇರುತ್ತೆ, ರಿಯಲ್ ಇಮೇಜ್ನೂ ಇರುತ್ತೆ, ವರ್ಚುವಲ್ ಇಮೇಜ್ನೂ ಇರುತ್ತೆ, ಸತ್ಯವಾದ ಇಮೇಜು ಇರುತ್ತೆ, ಮಿಥ್ಯವಾದ ಇಮೇಜು ಇರುತ್ತೆ, ತಲೆ ಕೆಳಗಾಗಿದ್ದು ಇರುತ್ತೆ, ಮತ್ತು ಎರೆಕ್ಟ್ ಆಗಿರುವಂಥದ್ದು, ಸ್ಟ್ರೇಟ್ ಆಗಿರುವಂಥದ್ದು ಕೂಡ ಇಮೇಜ್ ಇರುತ್ತೆ. ಸೊ ಎಲ್ಲ ಥರದ್ದು ನಮಗೆ ಕಾನ್ಕೇವಲ್ಲಿ ನೋಡೋಕ್ಕೆ ಸಿಗುತ್ತೆ. ಹೌದಾ, ಸೊ ಈ ಕಾನ್ಕೇವ್ ಮಿರರ್ಸ್ನ ಎಲ್ಲಿ ಯೂಸ್ ಮಾಡಿದ್ದೀವಿ ಅಂತ ನೋಡಿದ್ವಲ್ಲ, ಎಲ್ಲಿ ಕಾರ್ ಹೆಡ್ಲೈಟ್ಸಲ್ಲಿ ಡೆಂಟಿಸ್ಟ್ಸ್ ಯೂಸ್ ಮಾಡ್ತಾರೆ, ಆಮೇಲೆ ಶೇವಿಂಗ್ ಮಾಡ್ಕೊಳ್ಳಿಕ್ಕೆ ಅಥವಾ ಬ್ಯೂಟಿ ಪಾರ್ಲರಲ್ಲಿ ಆ ಥರ ಯೂಸ್ ಮಾಡ್ತಾರೆ. ಹೌದಾ, ಸೊ ಯೂಸೇಜಸ್ ಗೊತ್ತಾಯ್ತಾ. ನೋಡಿ, ನಿಮ್ನ ಮಸೂರಗಳಿಂದ ಯಾವ ರೀತಿಯ ಚಿತ್ರವು ರೂಪುಗೊಳ್ಳುತ್ತದೆ. ಇದು ನಿಮ್ನ ಮಸೂರದಿಂದ ರೂಪುಗೊಂಡ ಚಿತ್ರವು ವಸ್ತುವಿನ ಸ್ಥಾನವನ್ನು ಅವಲಂಬಿಸಿ ನೈಜ ಮತ್ತು ವರ್ಚುವಲ್ ಆಗಿದೆ. ನೋಡಿ, ಹೌದಾ, ವಸ್ತುವಿನ ಸ್ಥಾನವನ್ನು ಅವಲಂಬಿಸಿದೆ. ಆ ಮಿರರ್ ಮುಂದೆ ಆ ಆಬ್ಜೆಕ್ಟ್ ಎಲ್ಲಿ ನಿಂತಿದೆ ಅನ್ನೋದರ ಮೇಲೆ ಅದು ರಿಯಲ್ಲಾ ವರ್ಚುವಲ್ ಅಂತ ಹೇಳ್ಬೋದು, ಅಥವಾ ಅದು ಇನ್ವರ್ಟೆಡ್ಡಾ ಅಥವಾ ಅದು ಎರೆಕ್ಟಾ ಅಂತ ಹೇಳ್ಬೋದು. ಸೊ ಏನು ಡಿಪೆಂಡ್ ಆಗುತ್ತೆ, ಅದು ಎಲ್ಲಿ ನಿಂತಿದೆ. ಇದು ಮಿರರ್ ಅಂದ್ಕೊಳ್ಳಿ, ಇದು ಕಾನ್ಕೇವ್ ಮಿರರ್ ಅಂದ್ಕೊಳ್ಳಿ. ಈ ಕಾನ್ಕೇವ್ ಮಿರರ್ ಮುಂದೆ ಆಬ್ಜೆಕ್ಟ್ ಎಲ್ಲಿ ನಿಂತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ನಾವು ಇಮೇಜ್ ಯಾವ ರೀತಿಯದ ಅಂತ ಹೇಳ್ಬೋದು. ಹೌದಾ, ವಾಟ್ ಟೈಪ್ ಆಫ್ ಇಮೇಜ್ ಇಸ್ ಫೌಂಡ್ ಬೈ ಕಾನ್ಕೇವ್ ಲೆನ್ಸಸ್ ಅಂತ ನಮಗೆ ಅರ್ಥ ಆಯಿತು. ಇವಾಗ ಕಾನ್ವೆಕ್ಸ್ ಲೆನ್ಸ್ ನೋಡೋಣ. ಕಾನ್ವೆಕ್ಸ್ ಲೆನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಹೇಳಿ. ಕಾರ್ ರೇರ್ ಗ್ಲಾಸಸ್ ಇರ್ತಾವಲ್ಲ, ಕಾರ್ಗೆ 2 ಗ್ಲಾಸಸ್ ಇರ್ತಾವಲ್ಲ, ಕಾರ್ ಗ್ಲಾಸಸಲ್ಲಿ ಅಥವಾ ಬೈಕ್ ಗ್ಲಾಸಸಲ್ಲಿ ನಾವು ಕನ್ನಡಿಯಲ್ಲಿ ಯೂಸ್ ಮಾಡ್ತೀವಿ. ನಾವು ಬೈಕ್ ಮಿರರ್ಸಲ್ಲಿ ಮತ್ತು ಕಾರ್ ಮಿರರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಯಾವ ರೀತಿಯಾದಂಥ ಒಂದು ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ಏನಾಗುತ್ತೆ, ಆ ರೀತಿ ಕಾನ್ಕೇವ್ ರೀತಿ ಕಾನ್ವೆಕ್ಸಲ್ಲಿ ಆಬ್ಜೆಕ್ಟ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಆಬ್ಜೆಕ್ಟ್ ಎಲ್ಲಿದ್ರೂ ಇಲ್ಲೇನಾಗುತ್ತೆ, ವರ್ಚುವಲ್ ಇಮೇಜ್. ಮಿಥ್ಯ ಅಂದ್ರೇನು, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ನೀವೇನು ಅರ್ಥ ಮಾಡ್ಕೋಬೇಕು, ಕಾನ್ಕೇವ್ ಮಿರರಲ್ಲಿ ಏನಾಗುತ್ತೆ, ಎಲ್ಲ ಥರದಂಥ ಇಮೇಜಸ್ಸು ಅಲ್ಲಿ ಫಾರ್ಮ್ ಆಗುತ್ತೆ. ಕಾನ್ವೆಕ್ಸಲ್ಲಿ ಯಾವಾಗಲೂ ವರ್ಚುವಲ್ ಮತ್ತು ಎರೆಕ್ಟ್ ಅಷ್ಟೇ ಫಾರ್ಮ್ ಆಗೋಕ್ಕೆ ಸಾಧ್ಯ. ಹೌದಾ, ವರ್ಚುವಲ್ ಮತ್ತು ಎರೆಕ್ಟ್ ಅಷ್ಟೇ ಯಾಕೆ ಫಾರ್ಮ್ ಆಗೋಕ್ಕೆ ಸಾಧ್ಯ ಅಂದರೆ, ಆ ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಎಲ್ಲಿದ್ರೂ ಅದೇನಾಗುತ್ತೆ, ಇಮೇಜ್ ಅದ್ರ ಹಿಂದ್ಗಡೆನೇ ಫಾರ್ಮ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ಒಂದು ದೊಡ್ಡದಾದ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇದು ಮಿರರ್ ಹಿಂದ್ಗಡೆ. ಉಳಿದೆಲ್ಲ ಇಮೇಜ್ಗಳು ಏನಾಗುತ್ತೆ, ಇಮೇಜ್ ಮಿರರ್ ಮುಂದ್ಗಡೆ ಫಾರ್ಮ್ ಆಗುತ್ತೆ. ಬಟ್ ಕಾನ್ವೆಕ್ಸಲ್ಲಿ ಏನಾಗುತ್ತೆ, ಪ್ರತಿಯೊಂದೂ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕಾನ್ವೆಕ್ಸ್ ಲೆನ್ಸ್, ಇದು ರಿಫ್ಲೆಕ್ಟಿವ್ ಸರ್ಫೇಸ್ ಅಂದ್ಕೊಳ್ಳಿ, ಇದು ರಫ್ ಸರ್ಫೇಸ್ ಅಂದ್ಕೊಳ್ಳಿ. ಹೌದಾ, ಎಲ್ಲ ಇಮೇಜಸ್ಸು ಇಲ್ಲಿ ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ನೀವು ನಿಂತಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ಕಾಣಬೇಕಾದಂಥ ಎಲ್ಲ ಇಮೇಜಸ್ಗಳು ಇದ್ರ ಹಿಂದ್ಗಡೆ ಫಾರ್ಮ್ ಆಗ್ತವೆ. ಇಲ್ಲಿ ಯಾವುದು ಇನ್ ಬಿಟ್ವೀನ್ ದಿಸ್ ಪ್ಲೇಸ್ ಇಲ್ಲಿ ಫಾರ್ಮ್ ಆಗಂಗಿಲ್ಲ. ಮಿಥ್ಯ ಮತ್ತು ನೇರ, ವರ್ಚುವಲ್ ಮತ್ತು ಎರೆಕ್ಟ್, ಆಮೇಲೆ ಇದು ಸ್ಟ್ರೇಟ್, ತಲೆ ಕೆಳಗಾಗಲ್ಲ. ಪ್ರತಿಯೊಂದು ಇಮೇಜ್ ಫಾರ್ಮ್ ಆಗೋದು ಅಂತವು ಸ್ಟ್ರೇಟ್ ಆಗಿರ್ತವೆ, ತಲೆ ಕೆಳಗಾಗಲ್ಲ ಯಾವುದೇ ಕಾರಣಕ್ಕೂ. ಎಲ್ಲಿ, ಕಾನ್ವೆಕ್ಸ್ ಲೆನ್ಸಲ್ಲಿ. ಸೊ ಇವೆರಡು ಕಾನ್ಸೆಪ್ಟನ್ನ ನೀವು ವೆರಿ ಇಂಪಾರ್ಟೆಂಟ್, ನೀವು ಅದು ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಕನ್ಫ್ಯೂಸ್ ಆಗುವಂಥ ಕ್ವಶನ್ಸ್ ಕೇಳ್ತಾರೆ. ಏನಾಗುತ್ತೆ, ಕಾನ್ಕೇವಲ್ಲಿ ತಲೆ ಕೆಳಗಾಗ್ಬೋದು, ಸ್ಟ್ರೇಟ್ ಇರುವಂಥವು ಫಾರ್ಮ್ ಆಗ್ಬೋದು ಇಮೇಜ್, ಬಟ್ ಕಾನ್ವೆಕ್ಸಲ್ಲಿ ಇಲ್ಲ.
ಯಾವಾಗಲೂ ಸ್ಟ್ರೇಟ್ ಆಗಿರುವಂಥ ಇಮೇಜಸ್ ಇಲ್ಲಿ ಫಾರ್ಮ್ ಆಗುತ್ತೆ. ಯಾಕೆ? ಆದ್ದರಿಂದನೇ ನಾವು ಕಾರ್ಗಳಿಗೆ ಅಥವಾ ಮೇನ್ ರೋಡಲ್ಲಿ ಕೆಲವೊಂದು ಕಡೆ ತಿರುವುಗಳು ಡೇಂಜರಸ್ ಇರುವಂಥಲ್ಲಿ ಒಂದು ಕನ್ನಡಿನ ಹಾಕಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲಾದರೂ ನೋಡಿರ್ತೀರ ನೀವು. ಮೇನ್ ರೋಡಲ್ಲಿ ಅಲ್ಲಿ ಒಂದು ಕರ್ವ್ ಇದೆ, ಯೂಟರ್ನ್ ಇದೆ ಅಂದಾಗ ಒಂದು ಮಿರರ್ ಹಾಕಿರ್ತಾರೆ ಅಲ್ಲಿ. ಬಿಕಾಸ್ ನಮ್ಗೆ ಆ ಸೈಡಿಂದೆಲ್ಲ ಕಾಣಿಸ್ಲಿ ಅಂತ, ಆ ಸೈಡ್ ರೋಡಲ್ಲಿ ಬರುವಂಥ ಗಾಡಿಗಳಲ್ಲಿ ಕಾಣಿಸ್ಲಿ ಅಂತ. ಅಲ್ಲಿ ಯಾವ ಇಮೇಜ್ ಅದು? ಅಲ್ಲಿ ಯಾವ ಮಿರರ್ ಅದು? ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಯಾಕೆ ಯೂಸ್ ಮಾಡಿದ್ದಾರೆ? ಅಲ್ಲಿ ಇಮೇಜ್ ತಲೆ ಕೆಳಗಾಗಲ್ಲ. ತಲೆ ಕೆಳಗಾದ್ರೆ ಏನಾಗುತ್ತೆ? ಡ್ರೈವರ್ಗೆ ಗೊತ್ತಾಗಲ್ಲ. ಎಲ್ಲ ಕಾರ್ಗಳೇನಾಗ್ತವೆ, ಗಾಲಿ ಮೇಲ್ಗಡೆ ಇಟ್ಕೊಂಡು ಇಮೇಜ್ ಕಾಣಿಸುತ್ತೆ ಅಲ್ಲಿ, ಹೌದಾ? ಸೊ ಆದ್ದರಿಂದ ಯಾವಾಗಲೂ ರೋಡಲ್ಲಿ ಅಥವಾ ಕಾರ್ಗಳಿಗೆ ಮಿರರ್ಸ್ ಯಾವ್ದು ಯೂಸ್ ಮಾಡ್ತಾರೆ? ಕಾನ್ವೆಕ್ಸ್ ಮಿರರ್. ಬಿಕಾಸ್ ಆಲ್ವೇಸ್ ದ ಇಮೇಜಸ್ ಆರ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರ್ತವೆ, ಹೌದಾ? ಆದ್ದರಿಂದ ಕಾರ್ಗಳಲ್ಲಿ ಅಥವಾ ರೋಡ್ಗಳಲ್ಲಿ ಇಮೇಜಸ್ನ ಕಾನ್ವೆಕ್ಸ್ ಲೆನ್ಸಸ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟು ನಿಮಗೆ ದರ್ಪಣಗಳು ಗೊತ್ತಿದ್ದರೆ ಸಾಕು. ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಯಾವುದಾದ್ರು ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಅದನ್ನೇ ಮತ್ತೆ ರೀಟೇಕ್ ತೊಗೊಂಡು ಮತ್ತೆ ಇನ್ನೊಂದು ಕ್ಲಾಸನ್ನು ಇದನ್ನು ರಿವಿಷನ್ ಕ್ಲಾಸ್ ಅಂತ ಹೇಳಿ ಮತ್ತೊಂದು ಕ್ಲಾಸ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ತಿಳಿದಿಲ್ಲ, ಇನ್ನೊಂದು ಸಾರಿ ಇದನ್ನು ಈ ಕಾನ್ಸೆಪ್ಟನ್ನ ಹೇಳಿ ಮೇಡಮ್ ಅಂತ ಹೇಳಿದರೆ ನನಗೊಂದು ಕಮೆಂಟ್ ಹಾಕಿದರೆ ಸಾಕು. ನೆಕ್ಸ್ಟ್ ನಾನು ಲೈಟ್ ರಿವಿಷನ್ ಕ್ಲಾಸ್ ಅಂತ ಒಂದು ಮಾಡಿ ನಿಮಗೆ ಗೊತ್ತಾಗದೇ ಇರುವಂಥ ಒಂದಿಷ್ಟು ಟಾಪಿಕ್ಸ್ನ ತೊಗೊಂಡು ಬಂದು ಮತ್ತೆ ವಾಪಸ್ ನಿಮಗೆ ತಿಳಿಯೋ ಥರ ನಾನು ಹೇಳ್ತೀನಿ. ಸೊ ಫಾರ್ ಇಷ್ಟೊಂದು ಕಾನ್ಸೆಪ್ಟ್ಸ್ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ಇನ್ನೊಂದು ಸಾರಿ ಇದನ್ನು ಕ್ಲಾಸ್ ಕೇಳಿ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಫಾರ್ ಲೈಟ್ ಚಾಪ್ಟರ್ನ ಮುಗಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, 6th to 10th ಸ್ಟ್ಯಾಂಡರ್ಡ್ ಸಾಧ್ಯ ಆದಷ್ಟು ಸೈನ್ಸ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಆದ್ದರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, 6th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ತೀನಿ. 6th ಸ್ಟ್ಯಾಂಡರ್ಡಲ್ಲಿ ತುಂಬ ಚಿಕ್ಕ ಲೆಸನ್ಸ್ ಇದ್ದಾವೆ. ನಾವು ಇಷ್ಟೊಂದು ದೊಡ್ಡವರಲ್ವಾ, ನಾವು 6th ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಇಟ್ಕೊಂಡು ಅದನ್ನು ಓದಿದರೆ ಇಡೀ ಒಂದು ಬುಕ್ಕನ್ನು ಒಂದೇ ದಿನವೇ ನಾವು ಮುಗಿಸ್ಬಿಡ್ಬೋದು, ಹೌದಾ? ಅಷ್ಟೊಂದು ಚಿಕ್ಕ ಒಂದು ಸಣ್ಣ ಕಾನ್ಸೆಪ್ಟ್ಸ್ ಅವು. ಬಟ್ ನಾವು ಮುಗಿಸಿದ್ದೀವಿ, 6th ಸ್ಟ್ಯಾಂಡರ್ಡ್ ಬುಕ್ಕನ್ನು ನಾವು ಓದಿದ್ದೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ಆದ್ದರಿಂದ ಅದನ್ನು ಓದೋಣಂತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ. ಸಾಧ್ಯ ಆದರೆ ಒಂದು ಸಾರಿ ನೀವು 6th ಸ್ಟ್ಯಾಂಡರ್ಡ್ NCERT ಬುಕ್ಕನ್ನು ತಿರುಗಿ ಹಾಕಿ ಬನ್ನಿ. ನೆಕ್ಸ್ಟ್ ನಾನು ನಿಮಗೆ ನೋಟಿಫೈ ಮಾಡ್ತೀನಿ ಯಾವ ಕ್ಲಾಸ್ ಇರುತ್ತೆ ಅಂತ ಹೇಳಿ. ಅಂಟಿಲ್ ದೆನ್ ಕೀಪ್ ರಿವೈಸಿಂಗ್ ದ ಸಬ್ಜೆಕ್ಟ್ಸ್. ಲೈಟ್ ಚಾಪ್ಟರ್ನ ಓದ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಬಂದರೆ ಬರೆದಿಟ್ಕೊಳ್ಳಿ. ಪ್ಲೀಸ್ ಮೆಸೇಜ್ ಮಾಡಿ ಗ್ರೂಪಲ್ಲಿ ಈ ಕಾನ್ಸೆಪ್ಟ್ ತಿಳಿದಿಲ್ಲ ಅಥವಾ ಈ ಕಾನ್ಸೆಪ್ಟನ್ನ ನಾನು ಮಿಸ್ ಮಾಡಿದ್ದೀನಿ ಅಂತ ಹೇಳಿ. ಆ ಕಾನ್ಸೆಪ್ಟನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕವರ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಫಾರ್ ದಿಸ್ ಮಚ್ ಈಸ್ ಅಬೌಟ್ ಲೈಟ್ ಬೆಳಕು ಚಾಪ್ಟರ್. ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಕೀಪ್ ರಿವೈಸಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್.